Hello dear students, welcome to Sing Style of Max. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಪ್ರೀವಿಯಸ್ ಎಲ್ಲ ಟಾಪಿಕ್ಸ್ ಏನಿದೆಯಲ್ಲ ನಿಮ್ಮ ಕಂಟಿನ್ಯೂಟಿ ಆ್ಯಂಡ್ ಡಿಫರೆನ್ಷಿಬಿಲಿಟಿ ಚಾಪ್ಟರ್ ಇಂದು ಅವೆಲ್ಲವೂ ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಅವೈಲೇಬಲ್ ಇದೆ. ದ ಲಿಂಕ್ ಇಸ್ ಇನ್ ದ ಕಾಮೆಂಟ್ ಸೆಕ್ಷನ್. ಇನ್ ಕೇಸ್ ನೀವು ಪ್ರೀವಿಯಸ್ ಲೆಕ್ಚರ್ಸ್ ಯಾವ್ದಾದ್ರು ವಾಚ್ ಮಾಡಬೇಕು ಅಂತ ಅಂದರೆ ಆ ಲಿಂಕ್ ಕ್ಲಿಕ್ ಮಾಡಿ, ಯು ವಿಲ್ ಗೆಟ್ ದ ಪ್ಲೇ ಲಿಸ್ಟ್ ಲಿಂಕ್. ಟೋಟಲ್ ಪ್ಲೇ ಲಿಸ್ಟ್ ಸಿಕ್ಬಿಡುತ್ತೆ, ಅಲ್ಲಿ ನಿಮಗೆ ಯಾವ್ದು ಬೇಕೋ ಅದನ್ನು ವಾಚ್ ಮಾಡಿ. ಓಕೆ, ರೈಟ್. ಕಮಿಂಗ್ ಟು ದಿಸ್ ಲೆಕ್ಚರ್, ದಿಸ್ ಇಸ್ ವೆರಿ ಈಸಿ ಲೆಕ್ಚರ್ ಬಟ್ ವೆರಿ ಇಂಪಾರ್ಟೆಂಟ್ ವಿತ್ ದ ಪಾಯಿಂಟ್ ಆಫ್ ವ್ಯೂ ಆಫ್ ಯುವರ್ ಬೋರ್ಡ್ ಎಕ್ಸಾಮ್. ಓಕೆ, ಬೋರ್ಡ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ತುಂಬ ಇಂಪಾರ್ಟೆಂಟು. 5 ಮಾರ್ಕ್ಸ್ಗೆ ಕಂಪಲ್ಸರಿ ಕ್ವೆಶನ್ ಫ್ರಮ್ ದಿಸ್ ಎಕ್ಸಸೈಸ್ ಬೇಸ್ಡ್ ಆನ್ ದಿಸ್ ಕಾನ್ಸೆಪ್ಟ್. ಓಕೆ, ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂದರೆ ಸಿಂಪಲ್, ನೇಮಲ್ಲೇ ಇದೆ. ಈಗ ಡೆರಿವೇಟಿವ್ ಅಂದರೆ ಏನು? ಡಿ ಬೈ ಡಿ ಎಕ್ಸ್ ಅಪ್ಲೈ ಮಾಡೋದು. ಸೆಕೆಂಡ್ ಆರ್ಡರ್ ಅಂದರೆ ಏನು? ಇನ್ನೊಮ್ಮೆ, ಮೀನ್ಸ್ ಯು ಆರ್ ಡಿಫ್ರೆನ್ಶಿಯೇಟಿಂಗ್ ಒನ್ಸ್ ಅಗೇನ್. ಸೊ ಸಪೋಸ್ ನಿಮ್ಮ ಹತ್ರ ಒಂದು ಫಂಕ್ಷನ್ ಇದೆ, y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದಾಗ ನಾವೇನಂತ ಬರಿತೀವಿ ಹೇಳಿ? ಡಿ ವೈ ಬೈ ಡಿ ಎಕ್ಸ್. ಅಂದರೆ ಡಿ ಬೈ ಡಿ ಎಕ್ಸ್ ಅಪ್ಲೈ ಮಾಡ್ತಿರ್ತಾನೆ. ಸೊ ಡಿ ಬೈ ಡಿ ಎಕ್ಸ್ ಅಪ್ಲೈ ಮಾಡಿದಾಗ ಇದನ್ನು ನಾವು ಆ್ಯಕ್ಚುಲಿ ಏನಂತ ಡಿನೋಟ್ ಮಾಡ್ತೀವಿ? ಎಫ್ ಡ್ಯಾಶ್ ಆಫ್ ಎಕ್ಸ್. ಸೊ ಯು ಮಸ್ಟ್ ಬಿ ಅವೇರ್ ದಟ್ ವೈ ಡ್ಯಾಶ್ ಓ ಆರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಓ ಆರ್ ಡಿ ವೈ ಬೈ ಡಿ ಎಕ್ಸ್ ಓ ಆರ್ ಇನ್ನೊಂದು ಯಾವುದು ಬರುತ್ತೆ? ವೈ ಬೇಸಲ್ಲಿ, ಇಲ್ಲಿ ಸಬ್ಸ್ಕ್ರಿಪ್ಟಲ್ಲಿ ಏನು ಮಾಡ್ತಾರೆ? y1 ಅಂತ ಬರೀತಾರೆ. ಓಕೆ, ಅಥವಾ ಇನ್ನೊಂದು ಏನು ರೆಪ್ರೆಸೆಂಟೇಷನ್ ಇದೆ ಅಂದರೆ ಡಿ ವೈ ಬೈ ಡಿ ಎಕ್ಸ್ನ ಅವ್ರು ಏನು ಮಾಡ್ತಾರೆ? ಡಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಅರ್ಥ ಆಯ್ತಲ್ಲ? ಸೊ ಡಿ ಬೈ ಡಿ ಎಕ್ಸ್ನ ಡಿ ಅಂತ ರೆಪ್ರೆಸೆಂಟ್ ಮಾಡಿದಾಗ ಡಿ ಡ್ಯಾಶ್, ಸೊ ಸಮಥಿಂಗ್ ಲೈಕ್ ದಿಸ್. ಓಕೆ, ಸೊ ಈ ರೀತಿ ನೀವು ರೆಪ್ರೆಸೆಂಟೇಷನ್ಸ್ನ ಮಾಡ್ತೀರಾ. ಇದರಲ್ಲಿ ನಿಮಗೆ ಮೋರ್ ಸ್ಪೆಸಿಫೈಡ್ ಆಗಿ y1 ವೈ ಡ್ಯಾಶು ಇವೇ ಜಾಸ್ತಿ ಯೂಸ್ ಮಾಡೋದು. ರಿಮೈನಿಂಗ್ ಎಲ್ಲವೂ ಹೈಯರ್ ಸ್ಟಡೀಸಲ್ಲಿ ಯೂಸ್ ಮಾಡ್ತೀರಾ, ನಾಟ್ ಎ ಬಿಗ್ ಡೀಲ್. ಸೊ ಇದು ಬಂದ್ಬಿಟ್ಟು ಏನು? ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋದು. ಈಗ ಈ ಡಿಫ್ರೆನ್ಶಿಯೇಟ್ ಮಾಡಿರುವಂತಹ ಫಂಕ್ಷನ್ನ ಇನ್ನೊಮ್ಮೆ ಡಿಫ್ರೆನ್ಶಿಯೇಟ್ ಮಾಡಿದ್ರೆ, ಓಕೆ, ಯು ಆರ್ ಡಿಫ್ರೆನ್ಶಿಯೇಟಿಂಗ್ ಒನ್ಸ್ ಅಗೇನ್, ಅದನ್ನು ನೀವೇನಂತ ಕರಿತೀರಾ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಮೀನ್ಸ್ ವಾಟ್? ಇದಕ್ಕೆ ಮತ್ತೆ ಡಿ ವೈ ಬೈ ಡಿ ಎಕ್ಸ್, ಡಿ ಬೈ ಡಿ ಎಕ್ಸ್ನ ಅಪ್ಲೈ ಮಾಡೋದು. ಡಿ ಬೈ ಡಿ ಎಕ್ಸ್ ಆಫ್ ಆಲ್ರೆಡಿ ಡಿಫ್ರೆನ್ಶಿಯೇಟ್ ಮಾಡಿದಿರಲ್ಲ ಇದನ್ನು. ಸೊ ಇದನ್ನು ನಾವು ಡಿನೋಟ್ ಮಾಡೋದು ಹೇಗೆ ಅಂತ ಅಂದರೆ, ಎಫ್ ಡ್ಯಾಶಿಗೆ ಇನ್ನೊಂದ್ಸತಿ ಡಿಫ್ರೆನ್ಶಿಯೇಟ್ ಅಂದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತ ಅರ್ಥ. ಓಕೆ, ಸೊ ಇದೇ ರೀತಿ ಡಿನೋಟ್ ಮಾಡೋದು ಹೇಗೆ? ವೈ ಡ್ಯಾಶ್ ಇದ್ದರೆ ವೈ ಡಬಲ್ ಡ್ಯಾಶ್ ಓ ಆರ್ ಎಫ್ ಡ್ಯಾಶ್ ಇದ್ದರೆ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಓ ಆರ್ ಡಿ ವೈ ಬೈ ಡಿ ಎಕ್ಸಿಗೆ ನೀವು ಹೇಗೆ ಮಾಡ್ತೀರಾ ಅಂದರೆ, ನೋಡಿ, ಡಿ ಡಿ ಎರಡು ಸತಿ ಇದೆಯಾ? ಡಿ ಸ್ಕ್ವಯರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಲ್ಲ? ಸೊ ಇದನ್ನು ತುಂಬ ರೇರಾಗಿ ಯೂಸ್ ಮಾಡ್ತೀವಿ. ಸೊ ಡೋಂಟ್ ಬಾದರ್ ಅಬೌಟ್ ಇಟ್. ನೆಕ್ಸ್ಟ್ y1 ಅಥವಾ y2 ಓ ಆರ್ ಡಿ ಸ್ಕ್ವೇರ್ ಅಂದರೆ ಎರಡನೇ ಸತಿ ಡಿಫ್ರೆನ್ಶಿಯೇಟ್ ಮಾಡಿದ್ದೀರಾ ಅಂತ ಅರ್ಥ ಅಲ್ಲಿಗೆ. ಸೊ ಈಗ ನಿಮಗೆ ಬರುವಂಥ ಎಕ್ಸಸೈಸ್ ಏನಿದೆಯಲ್ಲ, ನಾವು ಸಾಲ್ವ್ ಮಾಡ್ತೀವಲ್ಲ, ದಿಸ್ ಈಸ್ ಆಲ್ ಅಬೌಟ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಆಫ್ ದ ಫಂಕ್ಷನ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅರ್ಥ ಆಯ್ತಲ್ಲ? ಅಂದರೆ ಡಿ ಬೈ ಡಿ ಎಕ್ಸು ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡಿದೀವಲ್ಲ, ಅದಕ್ಕೆ ಡಿ ಬೈ ಡಿ ಎಕ್ಸ್ನ ಅಪ್ಲೈ ಮಾಡಿರೋದು ಅದು. ಓಕೆ, ಸೊ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ವಿಚ್ ಇಸ್ ನಥಿಂಗ್ ಬಟ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಅಂತಲೂ ನಾವು ಡಿನೋಟ್ ಮಾಡ್ತೀವಿ. ಪ್ಲಸ್ ಇಲ್ಲಿ ನಿಮಗೆ ಇನ್ನೊಂದೇನು ಹೇಳಿದಾರೆ ನೋಡಿ, ಡಿ ಸ್ಕ್ವೇರ್ ಅಂತಲೂ ಮಾಡ್ತೀರಾ, ವೈ ಡಬಲ್ ಡ್ಯಾಶ್ ಆರ್ y2 ಅಂತಲೂ ಮಾಡ್ತೀರಾ. ಸೊ ಇವೆಲ್ಲ ರೆಪ್ರೆಸೆಂಟೇಷನ್ಸ್ ಅಷ್ಟೇ, ನೀಟಾಗಿ ಗೊತ್ತಿರಬೇಕು ನಿಮಗೆ. ಆ್ಯಂಡ್ ಇನ್ ದಿಸ್ ಯು ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್ ದಿಸ್ ಎಕ್ಸಾಂಪಲ್ ಪ್ರಾಬ್ಲಮ್ ಬೈ ಯೋರ್ ಸೆಲ್ಫ್ ಆ್ಯಂಡ್ ದಿಸ್ ಒನ್. ದೀಸ್ ಟು ಆರ್ ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್ ಪ್ರಾಬ್ಲಮ್ಸ್. ಓಕೆ, 5 ಮಾರ್ಕ್ಸಿಗೆ ಇವೆರಡು ತುಂಬ ಇಂಪಾರ್ಟೆಂಟು. ರಿಮೈನಿಂಗ್ ಎರಡು ನಿಮಗೆ ಬಿಟ್ಟಿದ್ದು, ಪ್ಲೀಸ್ ಪ್ರಾಕ್ಟೀಸ್, ರೈಟ್? ಓಕೆ, ಕಮಿಂಗ್ ಟು ಎಕ್ಸಸೈಸ್ 5.7. ಓಕೆ, so find the second order derivatives of the functions given in the exercises 1 to 10. ಸೊ ಕ್ವೆಶ್ಚನ್ ನಂಬರ್ 1 ಇಂದ ಕ್ವೆಶ್ಚನ್ ನಂಬರ್ 10 ವರೆಗೂ ಏನಿದೆಯಲ್ಲ, ನೀವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ಕಂಡುಹಿಡಿಬೇಕು ಅಂತ ಅವ್ರು ಹೇಳಿದ್ದಾರೆ. 11 ಇಂದ ಬಂದುಬಿಟ್ಟು ಏನಿದೆಯಲ್ಲ, ಅವು 5 ಮಾರ್ಕ್ಸಿಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಇರೋದು. ಅದರಲ್ಲಿ ನೀವು ಸೆಕೆಂಡ್ ಆರ್ಡರ್ ಕಂಡುಹಿಡಿದು ಈಕ್ವೇಷನ್ನು ಪ್ರೂವ್ ಮಾಡ್ತೀರಾ. ಹಾಗಾಗಿ ಅದು 5 ಮಾರ್ಕ್ಸಿಗೆ. ಅರ್ಥ ಆಯ್ತಲ್ಲ? ಸೊ ನಿಮ್ಗೆ ಗುಡ್ ಲಕ್ ಇದ್ದರೆ ಈ ಈಸಿ ಕ್ವೆಶನ್ಸ್ 1 to 10 ಇದೆಯಲ್ಲ, ಅದನ್ನು ಅವರು 2 ಮಾರ್ಕ್ಸ್ 3 ಮಾರ್ಕ್ಸಲ್ಲಿ ಎಲ್ಲಾದರೂ ಕೊಡೋ ಚಾನ್ಸಸ್ ಇರುತ್ತೆ. ಬಟ್ ತುಂಬ ರೇರ್ ಚಾನ್ಸ್. ಓಕೆ, ಇಟ್ ಈಸ್ ವೆರಿ ವೆರಿ ರೇರ್. ಆದರೂ ನಾನು ಹೇಳೋದೇನೆಂದರೆ, ಕಾನ್ಸೆಪ್ಟ್ ಮಾತ್ರ ನೀಟಾಗಿ ಕಲೀರಿ. ಅವ್ರ ಕ್ವಶನ್ಸ್ ಹೆಂಗಾದರೂ ಕೊಡಲಿ, ನಾವು ಬರಿಬೋದು. ಬಟ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ. ರೈಟ್, ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 1, ಫೈಂಡ್ ದ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಇದೆಯಲ್ಲ. ಸೊ ಫಸ್ಟ್ ಗಿವನ್ ಏನಿದೆ ನೋಡಿ, ಗಿವನ್ ಎಫ್ ಆಫ್ ಎಕ್ಸ್ ಇದೆ ತಾನೆ. ಸೊ ಅದನ್ನು ವೈ ಅಂತ ಬರ್ಕೊಳ್ಳಿ ಬೇಕಿದ್ರೆ. ಸೊ ವೈ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಪ್ಲಸ್ 3x ಪ್ಲಸ್ 2. ಓಕೆ, ಸೊ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಹೇಳಿರೋದ್ರಿಂದ ನಾವೇನು ಮಾಡಬೇಕು? ಎರಡು ಸತಿ ಡಿಫ್ರೆನ್ಶಿಯೇಟ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಸೊ ಫಸ್ಟ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದಾಗ ಬೇಕಿದ್ರೆ ಸ್ಟಾರ್ಟಿಂಗ್ ಅಲ್ಲ, ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಜಸ್ಟ್ ಒಂದು ಕ್ವೆಶನಿಗೆ ನಾನು ಬರೀತಿದ್ದೀನಿ, ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ sides. So what will you get? D by dx of y is equal to
ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 2. ಆ್ಯಕ್ಚುಲಿ ನೀವು ಇಲ್ಲಿವರೆಗೂ ಇಷ್ಟೊಂದು ಎಕ್ಸಸೈಸ್ ಮಾಡಿರೋದ್ರಿಂದ ನಿಮಗೆ ಇವೆಲ್ಲ ಡೈರೆಕ್ಟಾಗಿ ಹೇಳಕ್ಕೆ ಬರ್ಬೇಕು ಆನ್ಸರ್ಸು, ರೈಟ್? ಸೊ ನಾವು ಸಿ ಡಿ ವೈ ಬೈ ಡಿ ಎಕ್ಸ್ ಏನು ಸಿಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 2x ಪ್ಲಸ್ 3x ಡಿಫ್ರೆನ್ಸಿಯೇಷನ್ 3 ಈಸ್ ಕಾನ್ಸ್ಟೆಂಟ್, ಎಕ್ಸ್ ಡಿಫ್ರೆನ್ಸಿಯೇಷನ್ 1. ನೆಕ್ಸ್ಟ್ ಕಾನ್ಸ್ಟೆಂಟ್ ಬರೀ 2 ಅಂತ ಅಷ್ಟೇ ಇದೆಲ್ಲ, ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಮುಂಚೆನೇ ಹೇಳಿದ್ದೇನೆ ಇಟ್ ಈಸ್ 0. ಸೊ ದೇರ್ಫೋರ್ ಯು ಗಾಟ್ ಡಿ ವೈ ಬೈ ಡಿ ಎಕ್ಸ್. ಆದರೆ ಅವ್ರು ಕೇಳಿರೋ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತಾನೆ, ಸೊ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ ಎಗೇನ್ differentiate with respect to x on both sides, ಅಥವಾ ಅಗೇನ್ ಡಿಫ್ರೆನ್ಷಿಯೇಟ್ ದ ಎಬೋ ಇಕ್ವೇಷನ್ ಅಂತ ಬರೀಬೇಕಿದ್ರೆ, ರೈಟ್? ಸೊ ಅಗೇನ್ ಅಂದರೆ ಏನು ಮಾಡ್ತೀರಾ, ಡಿ ಬೈ ಡಿ ಎಕ್ಸ್ ಮತ್ತೆ ಅಪ್ಲೈ ಮಾಡ್ತೀರಾ, ಕರೆಕ್ಟ್? ವಿಚ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ 2x ಪ್ಲಸ್ 3. ಸೊ ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು 2x ಡಿಫ್ರೆನ್ಸಿಯೇಷನ್ ಈಸ್ 2 ಅಷ್ಟೇ, ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ 1. ನೆಕ್ಸ್ಟ್ 3 ಅನ್ನೋ ನಂಬರು, ಬರೀ ನಂಬರ್ ಇದ್ದರೆ ಅದ್ರ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 0. ಸೊ ದ ಆನ್ಸರ್ ಈಸ್ 2. ಅರ್ಥ ಆಯ್ತಲ್ಲ? ಸೊ ಇಲ್ಲಿ ನಿಮಗೆ ರೂಲ್ ಗೊತ್ತಿರಬೇಕು. ಏನು ಹೇಳಿ, ನಾನು ಆಲ್ರೆಡಿ ಅದು ಫಸ್ಟ್ ಇಯರಲ್ಲೇ ಕಲ್ತಿದ್ದೀರಾ. ಡಿ ಬೈ ಡಿ ಎಕ್ಸು ಎರಡಕ್ಕೂ ಅಪ್ಲೈ ಆಗುತ್ತೆ. ಇದು ಆ್ಯಕ್ಚುಲಿ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು ಈ ಸ್ಟೆಪ್ಪು, ಇದು ಬರೆಯೋ ನೆಸೆಸಿಟಿ ಏನಿಲ್ಲ. ಓಕೆ, ರೈಟ್? ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಸಾಲ್ವ್. ದ ಆನ್ಸರ್ ಈಸ್ 2. Coming to next question, x power 20 given y is equal to ಏನಿದೆ x to the power of 20, right? ಸೊ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ ಎನ್ ಇದ್ದರೆ ನಮಗೆ ಗೊತ್ತಿದೆ 20 ಇಂಟು ಎಕ್ಸ್ ಟು ದ ಪವರ್ ಆಫ್ 20 ಮೈನಸ್ 1, ಎನ್ ಮೈನಸ್ 1, ಹೌದಲ್ವಾ? ಸೊ ಎನ್ ಇಂಟು ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1, ಅಲ್ಲಿಗೆ ಇದೇನಾಯಿತು 19. ಈಗ ಅವ್ರು ಹೇಳಿರೋದು ಸೆಕೆಂಡ್ ಆರ್ಡರು, ಸೊ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿ. ದೆನ್ ವಾಟ್ ವಿಲ್ ಯು ಗೆಟ್, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 20 ಕಾನ್ಸ್ಟೆಂಟು ಹಾಗೆ ಇರಲಿ, ಎಕ್ಸ್ ಪವರ್ 19 ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು ಏನಾಗುತ್ತೆ 19 ಇಂಟು ಎಕ್ಸ್ ಟು ದ ಪವರ್ ಆಫ್ 18, ಕರೆಕ್ಟ್? ವಿಚ್ ಈಸ್ ಈಕ್ವಲ್ ಟು 19 2s 38 ಆ್ಯಂಡ್ 1 0, ಸೊ 380 ಎಕ್ಸ್ ಟು ದ ಪವರ್ ಆಫ್ 18. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವು ಡಿಫ್ರೆನ್ಷಿಯೇಟ್ ಮಾಡಬೇಕು. ಇಲ್ಲಿ ನಾನು ಬರೀತಿಲ್ಲ, ಇದೆಲ್ಲ ನೀವೇ ಬರೀಬೇಕು. ಜಸ್ಟ್ ಒಂದು ಪ್ರಾಬ್ಲಮಿಗೆ ಅಷ್ಟೇ ಬರೆದಿದ್ದೇನೆ. ಐ ಆಮ್ ಜಸ್ಟ್ ಎಕ್ಸ್ಪ್ಲೇನಿಂಗ್ ಯು ದ ಪ್ರಾಬ್ಲಮ್ ಸೊ ದಟ್ ಯು ಡು ನಾಟ್ ಗೆಟ್ ಎನಿ ಪ್ರಾಬ್ಲಮ್. y is equal to x into cos x. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗುತ್ತೆ, ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಸ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಈಗ ಅಬ್ಸರ್ವ್ ಮಾಡಿ, ಎರಡು ಫಂಕ್ಷನ್ ಇದಾವೆ ತಾನೆ. ಸೊ ಯಾವ ರೂಲ್ ಅಪ್ಲೈ ಮಾಡ್ತೀರಾ, ಪ್ರಾಡಕ್ಟ್ ರೂಲ್, ರೈಟ್? ವಾಟ್ ಈಸ್ ಪ್ರಾಡಕ್ಟ್ ರೂಲ್? ಯಾವುದಾದ್ರೂ ಒಂದು ಫಂಕ್ಷನ್ನ ಯು ಅಂದ್ಕೊಳ್ಳಿ, ಇನ್ನೊಂದೊಂದು ವಿ ಅಂದ್ಕೊಳ್ಳಿ. ಸೊ ಯು ವಿದು ಡಿಫ್ರೆನ್ಷಿಯೇಷನ್ ಅಂದರೆ ಯು ಇಂಟು ವಿ ಡ್ಯಾಶ್ ಪ್ಲಸ್ ವಿ ಇಂಟು ಯು ಡ್ಯಾಶ್, ರೈಟ್? ಸೊ ಏನು ಸಿಗುತ್ತೆ ನೋಡಿ, ಎಕ್ಸ್ ಹಾಗೆ ಇರಲಿ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್ ಪ್ಲಸ್ cos x ಹಾಗೆ ಇರಲಿ, x ಡಿಫ್ರೆನ್ಸಿಯೇಷನ್ 1. therefore what is the answer here, minus x into sin x plus cos x, right? this is dy by dx. ನಮಗೆ ಬೇಕಿರೋದು ಸೆಕೆಂಡ್ ಆರ್ಡರ್ ಡಿಫ್ರೆನ್ಸಿಯೇಷನ್ ತಾನೆ. ಸೊ ಇನ್ನೊಮ್ಮೆ ಡಿಫ್ರೆನ್ಷಿಯೇಟ್ ಮಾಡಿ, ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವಿಚ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್, ಕರೆಕ್ಟ್? ಈಗೇನು ಸಿಗುತ್ತೆ ನಿಮಗೆ ಆನ್ಸರು, ಅಬ್ಸರ್ವ್ ಮಾಡಿ, ವಿಚ್ ಈಸ್ ಈಕ್ವಲ್ ಟು ಮೈನಸ್ ಹೊರಗೆ ಬರೀರಿ, ಎಕ್ಸ್ ಇಂಟು ಸೈನ್ ಎಕ್ಸ್ ಮತ್ತೆ ಪ್ರಾಡಕ್ಟ್ ರೂಲೇ ಅಪ್ಲೈ ಮಾಡ್ತೀರಾ. ಸೊ ಏನು ಸಿಗುತ್ತೆ, ಮೈನಸ್ ಎಕ್ಸ್ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1. ಕನ್ಫ್ಯೂಸ್ ಆಗಬೇಡಿ, ಈ ಮೈನಸ್ನ ಹೊರಗೆ ಬರ್ದಿದ್ದೀನಿ, ಓಕೆ? ಪ್ಲಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದುಬಿಟ್ಟು ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ, ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್, ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಎಕ್ಸ್. ಸೊ ಮೈನಸ್ ಸೈನ್ ಎಕ್ಸ್ ಎರಡು ಸತಿ ಇದೆ ತಾನೆ. therefore ಏನು ಬರೀತೀರಾ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಕಾಸ್ ಎಕ್ಸ್ ಮೈನಸ್ 2 ಸೈನ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ದಿಸ್ ಇಸ್ ಹೌ ಯು ಗೋಯಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್, ರೈಟ್? ಈಸಿ ಇದೆ. ಜಸ್ಟ್ ಎಲ್ಲಿ ಯಾವ ರೂಲ್ ಅಪ್ಲೈ ಮಾಡ್ತಿದ್ದೀರಾ ಅನ್ನೋದು ಸ್ವಲ್ಪ ತಲೆಯಲ್ಲಿ ಅಲರ್ಟ್ ಆಗಿರ್ರಿ ಅಷ್ಟೇ, ಅಂಥ ಡಿಫಿಕಲ್ಟ್ ಏನಿಲ್ಲ. ಓಕೆ, ಹೆಂಗೆ ಅಂದರೆ ಗೇಮಿಂದ ರೂಲ್ಸ್ ಅರ್ಥ ಆಗಿಬಿಟ್ರೆ ಸಾಕು, ಗೇಮ್ ಚೆನ್ನಾಗಿ ಆಡ್ತೀರಾ. ರೂಲ್ಸ್ ಗೊತ್ತಿಲ್ಲ ಅಂದರೆ
ಕ್ರಿಕೆಟ್ ಗ್ರೌಂಡಲ್ಲಿ ನಿಮಗೆ ಕಳಿಸ್ಬಿಟ್ಟು ರೂಲ್ಸ್ ಗೊತ್ತಿಲ್ಲ ಅಂದರೆ ಬ್ಯಾಟ್ ಇಟ್ಕೊಂಡು ಯಾವ ಕಡೆ ಹೊಡಿಬೇಕು ಅಂತಲೂ ಗೊತ್ತಿಲ್ಲ, ಲೆಫ್ಟ್ ಸೈಡ್ ಇಟ್ಕೋಬೇಕು, ರೈಟ್ ಸೈಡ್ ಇಟ್ಕೋಬೇಕು, ಹೊಡಿಬಾರ್ದ, ಯು ಡೋಂಟ್ ನೋ ಎನಿಥಿಂಗ್, ರೈಟ್? ಸೊ ಒನ್ಸ್ ಯು ನೋ ದ ರೂಲ್, ಕ್ರಿಕೆಟ್ ಫುಲ್ ನೀವು ಎಷ್ಟು ಚೆನ್ನಾಗಿ ಆಡ್ಬಿಡ್ತೀರೋ ಗೊತ್ತಾ? ಅದೇ ರೀತಿ ಮ್ಯಾಥಮೆಟಿಕ್ಸ್ ಈಸ್ ಆಲ್ಸೋ ಲೈಕ್ ಗೇಮ್ ಓನ್ಲಿ. ಎನಿವೇಸ್, ಕಮ್ ಟು ದಿಸ್ ಒನ್. y is equal to log x. So differentiate ಮಾಡಿ. dy by dx is equal to, what is the differentiation of log x? dy dx of log x. ನಾನು ಆಲ್ರೆಡಿ ಲಾಗರಿದಮ್ ಫಂಕ್ಷನ್ ಹೇಳಬೇಕಾದ್ರೆ ಇದ್ರ ಡೆರಿವೇಷನ್ ಕೂಡ ಹೇಳಿದ್ದೀನಿ, ಹೇಗೆ 1/x ಬರುತ್ತೆ ಅಂತ, ಹೌದಲ್ವಾ? ಸೊ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಷನ್ ಮಾಡಿದಾಗ ಏನು ಸಿಗುತ್ತೆ? 1/x, ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಟು ದ ಪವರ್ ಆಫ್ -1 ತಾನೆ. ಅಂದರೆ ಮೇಲ್ಗಡೆ ಕಳಿಸಿದ್ರೆ x ಪವರ್ -1. ಯಾಕೆ ಮ್ಯಾಮ್ ಹಿಂಗೆ ಬರ್ಕೊಂಡ್ರಿ ಅಂತ ಅಂದರೆ ಸಿಂಪಲ್, ಈ ರೀತಿ ಇದ್ದಾಗ x ಪವರ್ n ಫಾರ್ಮ್ ಬಂತಲ್ಲ, ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕಾದ್ರೆ ಈಸಿ ಆಗುತ್ತೆ. ಸೊ ಡಿಫ್ರೆನ್ಷಿಯೇಟ್ ಅಗೇನ್, ವಾಟ್ ವಿಲ್ ಗೆಟ್? d² by dx². ಇದು x ಪವರ್ n ಫಾರ್ಮುಲಾ, n into x to the power of n minus 1. So what is the answer? -1 into x to the power of -2, which is nothing but -1/x². ಡಿನಾಮಿನೇಟರ್ ಅಲ್ಲಿ ಬರೆದ್ರೆ x², ನ್ಯೂಮರೇಟರ್ ಬರೆದ್ರೆ -2. ಇದು ನೀವು ಫಿಸಿಕ್ಸ್ ಅಲ್ಲೇ ಕಲ್ತಿರ್ತೀರಾ, ಪವರ್ಸ್ನ ಅರೇಂಜ್ ಮಾಡೋದು, ಹೌದಲ್ವಾ? ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನು ಕೊಟ್ಟಿದ್ದಾರೆ ನೋಡಿ, x³ ಇಂಟು ಲಾಗ್ ಎಕ್ಸ್. ಅಗೇನ್ ಎರಡು ಫಂಕ್ಷನ್ ತಾನೆ, ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ಬೋದಾ? ರೈಟ್, ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಿ. dy by dx is equal to, ಫಸ್ಟ್ ಫಂಕ್ಷನ್ ಹಾಗೆ ಇರಲಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಗ ತಾನೇ ಹೇಳಿದೆ 1/x ಪ್ಲಸ್ ಲಾಗ್ ಎಕ್ಸ್ ಹಾಗೆ ಇರಲಿ, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ x³ 3x². ಇಲ್ಲಿ ಅಬ್ಸರ್ವ್ ಮಾಡಿ, ಎಕ್ಸ್ ಕ್ಯಾನ್ಸಲ್. ಸೊ ವಾಟ್ ವಿಲ್ ಗೆಟ್? x² ಪ್ಲಸ್ 3 ಇಂಟು x² ಇಂಟು ಲಾಗ್ ಎಕ್ಸ್. ಬೇಕು ಅಂದರೆ x² ಕಾಮನ್ ತಗೋಬೋದು ನೋಡಿ, ಇಲ್ಲ ಅಂತಂದರೆ ಹಾಗೆ ಸಾಲ್ವ್ ಮಾಡ್ತೀರ ಅಂದರೆ ಹಾಗೆ ಮಾಡಿ, ರೈಟ್? ಇಟ್ಸ್ ಯುವರ್ ವಿಶ್. d² by dx². ಸೊ x² ಡಿಫ್ರೆನ್ಸಿಯೇಷನ್ 2x ಪ್ಲಸ್ 3 ಹಾಗೆ ಇರಲಿ, ಪ್ರಾಡಕ್ಟ್ ರೂಲ್ ಅಗೇನ್, ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಪ್ಲಸ್ ಸೆಕೆಂಡ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಫಸ್ಟ್ ಫಂಕ್ಷನ್ ಡಿಫ್ರೆನ್ಸಿಯೇಷನ್. ಕರೆಕ್ಟಾ? x² ಇಂದ ಡಿಫ್ರೆನ್ಸಿಯೇಷನ್ 2x, ಲಾಗ್ ಎಕ್ಸ್ ಹಾಗೆ ಉಳಿಸ್ಕೊಂಡೆ, ಇಲ್ಲಿ x² ಹಾಗೆ ಉಳಿಸ್ಕೊಂಡೆ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x. ಸೊ ಸಿಂಪ್ಲಿಫೈ ಮಾಡಿ, 2x ಪ್ಲಸ್ ಇದು ಕ್ಯಾನ್ಸಲ್ ಆದರೆ 3 ಇಂಟು x ಪ್ಲಸ್ 2x ಇಂಟು ಲಾಗ್ ಎಕ್ಸ್. ಕರೆಕ್ಟ್ ಇದೆಯಾ? ಸೊ ವಾಟ್ ಇಸ್ ದ ಆನ್ಸರ್? 2x ಪ್ಲಸ್ 3x ಪ್ಲಸ್ 3 ಇಲ್ಲೂ ಮಲ್ಟಿಪ್ಲೈ ಆಗುತ್ತೆ, ಇಲ್ಲೂ ಆಗುತ್ತೆ, 3 2s 6x ಲಾಗ್ ಎಕ್ಸ್. ಸೊ 2 ಪ್ಲಸ್ 3 5x ಪ್ಲಸ್ 6x ಇಂಟು ಲಾಗ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ದಿಸ್ ಈಸ್ ಯುವರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್, ರೈಟ್? ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಏನಿದೆ ನೋಡಿ, ಏನು ಕೊಟ್ಟಿದ್ದಾರೆ? y is equal to e power x ಇಂಟು sin 5x. ಚೆನ್ನಾಗಿದೆ, ಇದು ಕೂಡ ಕ್ವಶನ್ ನೋಡಿ, ಅಬ್ಸರ್ವ್ ಮಾಡಿ. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ. ಡಿಫ್ರೆನ್ಷಿಯೇಟ್ ಮಾಡಿದಾಗ ನಾವೇನು ಅಬ್ಸರ್ವ್ ಮಾಡ್ತೀವಿ? ಎರಡು ಫಂಕ್ಷನ್ ಇದ್ದಾವೆ, ಪ್ರಾಡಕ್ಟ್ ಇದೆ, ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀವಿ. ಫಸ್ಟ್ ಏನು ಮಾಡ್ತೀವಿ? ಒಂದನ್ನು ಹಾಗೆ ಉಳಿಸ್ಕೊಂಡು ಇನ್ನೊಂದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. sin 5x ಡಿಫ್ರೆನ್ಸಿಯೇಷನ್ ಏನು? ಸೊ ಐ ಟೋಲ್ಡ್ ಯು, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಿದೆಯೋ ಅದನ್ನೇ ಫಸ್ಟ್ ನಾವು ನಾರ್ಮಲ್ ಆಗಿ ಇದನ್ನು ಎಕ್ಸ್ ಅಂತಾನೆ ಅನ್ಕೊಂಡು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಕಾಸ್ ಎಕ್ಸ್. ಆದರೆ ಅದು ಎಕ್ಸ್ ಅಲ್ಲ. ಅದು ಎಕ್ಸ್ ಅಲ್ಲ ಅಂತಂದರೆ ಬೇರೆ ಏನೋ ಇದೆಯಾ? ಬೇರೆ ಏನಿದೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿ. ಸೊ 5x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 5 ಆಗುತ್ತೆ ತಾನೆ, ರೈಟ್? ಸೊ ದಿಸ್ ಇಸ್ ಆನ್ಸರ್. ಓಕೆ, ಇದನ್ನು ನೀಟಾಗಿ ಬರೆದ್ರೆ, ಆರ್ಡರ್ ವೈಸ್ ಬರೆದ್ರೆ 5 ಇಂಟು ಇ ಪವರ್ ಎಕ್ಸ್ ಇಂಟು ಕಾಸ್ 5x. ಆದರೆ ಅವ್ರು ಕೇಳಿರೋದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ತಾನೆ, ಸೊ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್. ಸೊ ವಾಟ್ ವಿಲ್ ಗೆಟ್? d²y, ಪ್ರಾಡಕ್ಟ್ ರೂಲ್ ಅಲ್ವಾ ನಾವು ಅಪ್ಲೈ ಮಾಡ್ತಿರೋದು. ಇ ಪವರ್ ಎಕ್ಸ್ ಇದ್ರ ಡಿಫ್ರೆನ್ಸಿಯೇಷನ್ ಆಯಿತು, ಅಲ್ಲಿಗೆ ಇ ಪವರ್ ಎಕ್ಸ್ ಇಂಟು 5 ಇಂಟು ಕಾಸ್ 5x ಆಯಿತಾ, ಪ್ಲಸ್ ಈಗ ಎರಡನ್ನದನ್ನು ಹಾಗೆ ಉಳಿಸ್ಕೊಳ್ಳಿ, ದಟ್ ಈಸ್ ನಥಿಂಗ್ ಬಟ್ ಸೈನ್ 5x ಆ್ಯಂಡ್ ಡಿಫ್ರೆನ್ಷಿಯೇಟ್ ದಿಸ್ ಒನ್, ದಿಸ್ ಈಸ್ ನಥಿಂಗ್ ಬಟ್ ಇ ಪವರ್ ಎಕ್ಸ್. ಕರೆಕ್ಟಾ? ಈಗ ನೀವು ಇದನ್ನು ಸಾಲ್ವ್ ಮಾಡಿ. ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ ನಿಮಗೇನು ಉಳಿಯುತ್ತೆ? 5 ಕಾಸ್ 5x ಪ್ಲಸ್
ಸೈನ್ 5x. ಯಾಕೆ ಮ್ಯಾಮ್ ಕಾಮನ್ ತಗೊಂಡ್ರಿ, ಯಾವಾಗಲೇ ತಗೊಳ್ಳಿಲ್ಲ ಅಂತ ಅಂದರೆ, ಇಲ್ಲಿ ಅಬ್ಸರ್ವ್ ಮಾಡಿ, ಇವೆರಡು ಡಿಫ್ರೆನ್ಷಿಯೇಟ್ ಮಾಡೋದು ಈಸಿ ಇದೆ, ಸುಮ್ಮನೆ ಪ್ಲಸ್ ಮಾಡಿಕೊಂಡು. ಈ ಪವರ್ ಎಕ್ಸ್ 2 ಸತಿ ಇದೆ, ಮತ್ತು ಇಲ್ಲೂ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕಾಗುತ್ತೆ. ಎರಡೂ ಸೇರಿ ಒಂದೇ ಸತಿಗೆ ಪ್ರಾಡಕ್ಟ್ ರೂಲ್. ಇಲ್ಲಿ ನೋಡಿ, ಇದೊಂದು ಫಂಕ್ಷನು, ಇದು ಇನ್ನೊಂದು ಫಂಕ್ಷನು. ಸೊ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಏನು ಮಾಡ್ತೀರಾ, ಇ ಪವರ್ ಎಕ್ಸ್. ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿ 5 ಇಂಟು, ಕ್ಲೀನಾಗಿ ಅಬ್ಸರ್ವ್ ಮಾಡಿ, ಕಾಸ್ 5x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಇದ್ದಿದ್ರೆ ಮೈನಸ್ ಸೈನ್ ಎಕ್ಸ್, ಕರೆಕ್ಟಾ? ಆದರೆ ಅದು ಎಕ್ಸ್ ಇಲ್ಲ, ಬೇರೆದಿದೆ. ಬೇರೆ ಏನಿದೆ 5x. 5xನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಸಿಗುತ್ತೆ. ಸಿಮಿಲರ್ಲಿ ಸೈನ್ 5x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಸೈನ್ ಎಕ್ಸ್ ಇದ್ದಿದ್ರೆ ಕಾಸ್ ಎಕ್ಸ್ ಆನ್ಸರ್ ಆಗೋದು. ಆದರೆ ಎಕ್ಸ್ ಇಲ್ಲ, ಬೇರೆ ಏನೋ ಇದೆ ಅಂದರೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನು ಸಿಗುತ್ತೆ, 5 ಸಿಗುತ್ತೆ. ಕರೆಕ್ಟ್ ಇದೆಯಾ? ಎಸ್, ರೈಟ್. ನಾವು ಸಿಂಪ್ಲಿಫೈ ದಿಸ್ ಒನ್, ವಾಟ್ ವಿಲ್ ಯು ಗೆಟ್? ಮೈನಸ್, ಅಲ್ಲ ಇ ಪವರ್ ಎಕ್ಸ್ ಹಾಗೆ ಇರಲಿ, ಮೈನಸ್ 5 ಮತ್ತೆ ಸಾರಿ ಫಸ್ಟ್ ಫಂಕ್ಷನ್ನು ಇದಾಯ್ತಾ? ಇದಾದಮೇಲೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದೆ, ಪ್ಲಸ್ ಈಗ ಇದನ್ನು ಉಳಿಸ್ಕೊತೀನಿ, ಏನು 5 ಕಾಸ್ 5x ಪ್ಲಸ್ ಸೈನ್ 5x, ರೈಟ್, ಇಂಟು ಫಸ್ಟ್ ಫಂಕ್ಷನ್ ಬಿಟ್ಟಿದ್ನಲ್ಲ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀನಿ, ಇ ಪವರ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಈಸ್ ಇ ಪವರ್ ಎಕ್ಸ್ ಇಟ್ ಸೆಲ್ಫ್. ಇದ್ರದ್ದು ಮತ್ತು ಲಾಗ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್, ಏನಂತಾರೆ ಅದನ್ನ, ಆ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ ಏನು, ನಾನು ಡಿರೈವೇಷನ್ ಟೋಟಲಿ ನಿಮಗೆ ಐ ಥಿಂಕ್ 7th ಲೆಕ್ಚರಲ್ಲಿ ಹೇಳ್ಕೊಟ್ಟಿದ್ದೀನಿ ಅನಿಸುತ್ತೆ, ಓಕೆನಾ? ಸೊ ಅಲ್ಲಿ ನಿಮಗೆ ಸಿಗುತ್ತೆ. ಲಾಗರಿದಮ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಎಕ್ಸಸೈಸ್, ಐ ಗೆಸ್ 4th ಎಕ್ಸಸೈಸಲ್ಲಿ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ, ರೈಟ್? ಇದ್ರದ್ದು ಮತ್ತು ಲಾಗ್ ಎಕ್ಸ್ ಇಂದು ಡೆರಿವೇಷನ್ ಹೇಳ್ಕೊಟ್ಟೆ ನಾನು ಎಕ್ಸಸೈಸ್ ಸ್ಟಾರ್ಟ್ ಮಾಡಿದ್ದೀನಿ. ಇಫ್ ಯು ವಾಂಟ್ ದ ಪ್ರೂಫ್ ಫಾರ್ ದಿಸ್ ಒನ್, ವೈ ಇ ಪವರ್ ಎಕ್ಸ್ ಡೆರಿವೇಟಿವ್ ಈಸ್ ಇ ಪವರ್ ಎಕ್ಸ್ ಆ್ಯಂಡ್ ವೈ ದ ಡೆರಿವೇಟಿವ್ ಆಫ್ ಲಾಗ್ ಎಕ್ಸ್ ಇಸ್ 1/x, ದೆನ್ ಪ್ಲೀಸ್ ವಾಚ್ ದ 7th ಲೆಕ್ಚರ್, ಓಕೆ? ರೈಟ್, ಬಿಗಿನಿಂಗಲ್ಲೇ ಹೇಳಿದ್ದೀನಿ. ಸೊ ಬಿಗಿನಿಂಗ್ ಎಷ್ಟು ಬೇಕೋ ಅಷ್ಟು ವಾಚ್ ಮಾಡಿಬಿಟ್ಟು ರಿಮೈನಿಂಗ್ ಎಕ್ಸಸೈಸಿನ ನೀವೇ ಮಾಡ್ತೀರಾ. ಇಟ್ ಈಸ್ ಜಸ್ಟ್ ಹೆಲ್ಪ್. ಎನಿವೇಸ್, ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ, ಮೈನಸ್ 5 ಇಂಟು ಸೈನ್ 5x, 5 ಎಷ್ಟು 25, ಓಕೆ, ಪ್ಲಸ್ 5 ಕಾಸ್ 5x. ಎರಡರಲ್ಲೂ ನಾನು ಇ ಪವರ್ ಎಕ್ಸ್ ಆ್ಯಕ್ಚುಲಿ ಕಾಮನ್ ತೆಗಿತಿದ್ದೀನಿ, ಓಕೆನಾ? ಹೊರಗೆ ಬರೆದು ಬಿಡೋಣ. ನೆಕ್ಸ್ಟ್ ಇಲ್ಲೇನಿದೆ ನೋಡಿ, ಪ್ಲಸ್ 5 ಕಾಸ್ 5x ಪ್ಲಸ್ ಸೈನ್ 5x, ಓಕೆ, ರೈಟ್. ಸೊ ಈಗ ಅಬ್ಸರ್ವ್ ಮಾಡಿ ಏನಿದೆ ಇಲ್ಲಿ, ಮೈನಸ್ 25 ಪ್ಲಸ್ 1 ಎಷ್ಟಾಗುತ್ತೆ, ಇ ಪವರ್ ಎಕ್ಸ್ ಇಂಟು ಮೈನಸ್ 25 ಪ್ಲಸ್ 1 ಅಂತಂದರೆ ಎಷ್ಟಾಗುತ್ತೆ, ಮೈನಸ್ 24 ಸೈನ್ 5x ಪ್ಲಸ್ 5 ಪ್ಲಸ್ 5 10 ಕಾಸ್ 5x. ಅಂದರೆ ಸೇಮ್ ಇರುವಂಥದ್ದನ್ನು ಮಾತ್ರ ಆ್ಯಡ್ ಮಾಡಬೇಕು, ಸುಮ್ಮನೆ ಎಲ್ಲದನ್ನು ಆ್ಯಡ್ ಮಾಡ್ಕೊಂಡು ಕೂತ್ಕೋಬೇಡಿ. ಜಸ್ಟ್ ಲೈಕ್ ನಾನು ನಿಮಗೆ ಒಂದು ಹೇಳ್ಕೊಟ್ಟಿದ್ದೀನಿ, 5 ಲೀಟರು ಪ್ಲಸ್ 10 ಲೀಟ್ರ್ ಅಂದರೆ 15 ಲೀಟ್ರ್ ಹೇಳ್ತೀರಾ. ಅದೇ 2 kg ಪ್ಲಸ್ 3 kg ಹೇಳಿದ್ರೆ 5 kg ಅಂತ ಹೇಳ್ತೀರಾ. ಅದೇ ನಾನು ಎರಡೂ ಸೇರಿಸ್ಬಿಟ್ಟು 5 kg ಪ್ಲಸ್ 2 ಲೀಟ್ರ್ ಅಂದರೆ ನೀವೇನು ಆ್ಯಡ್ ಮಾಡಲ್ಲ, ಅದನ್ನು ಹಾಗೆ ಇಟ್ಕೋತಿರ್ತಾನೆ. ಸೊ ಅದೇ ಥರ ಸೇಮ್ ಯೂನಿಟ್ ಇದಾವಲ್ಲ, ಸೇಮ್ ವ್ಯಾಲ್ಯೂಸ್ ಇದಾವಲ್ಲ, ಅವನ್ನ ಆ್ಯಡ್ ಮಾಡಿರಿ. ಸೈನ್ 5x ಸೈನ್ 5x, ಅದಕ್ಕೆ ನಾನು ಆಪ್ರೇಷನ್ ಅಪ್ಲೈ ಮಾಡಿದೆ. ಕಾಸ್ 5x ಕಾಸ್ 5x, ಅರ್ಥ ಆಯ್ತಲ್ಲ, ರೈಟ್? ಸೊ ವಾಟ್ ವಿಲ್ ಯು ಗೆಟ್, ದಿಸ್ ಇಸ್ ಯೋರ್ ಆನ್ಸರ್, ರೈಟ್? ಬೇಕಿದ್ರೆ ಕಾಮನ್ ತೆಗಿದ್ದೀರಾ ಅಂದರೆ ಕಾಮನ್ನು ತೆಗಿಬೋದು. 2 1s ಟೇಬಲ್ಸ್ ಹೋಗುತ್ತೆ, 5 1s ಅಂತೂ ಹೋಗಲ್ಲ, 2 1s ಹೋಗುತ್ತೆ ನೋಡಿ. 2 ಇ ಪವರ್ ಎಕ್ಸ್ ಕಾಮನ್ ತೆಗೆದ್ರೆ ಮೈನಸ್ 12 ಸೈನ್ 5x ಪ್ಲಸ್ 2 5s ತಾನೆ 5 ಕಾಸ್ 5x. ಕಾಮನ್ ತೆಗೆಯೋದನ್ನು ಕಲೀರಿ. ಕಾಮನ್ ತೆಗೆಯೋದು ಅಂದರೆ ನಥಿಂಗ್ ಬಟ್ ಇವೆರಡು ಯಾವ ಟೇಬಲ್ಸಲ್ಲಿ ಬರುತ್ತೆ ಅಂತ ನೋಡಬೇಕು. 2 1s ಇಂದ ಸ್ಟಾರ್ಟ್ ಮಾಡಿರಿ. 2 1s ಅದಲ್ಲೇ ಬರುತ್ತೆ ತಾನೆ. ಸೊ ನಾನು ಮಾಡಿದೆ ಸಿಂಪ್ಲಿಫೈ ಅಷ್ಟೇ. 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 24 ಸಿಗುತ್ತೆ, 2 12s. 2ಗೆ ಏನು ಮಲ್ಟಿಪ್ಲೈ ಮಾಡಿದ್ರೆ 10 ಸಿಗುತ್ತೆ, 2 5s. ಓಕೆ, ಸೊ ಆ ರೀತಿ ನೀವು ಕಂಡುಹಿಡಿತೀರಾ. ಅರ್ಥ ಆಯ್ತಲ್ಲ, ರೈಟ್? ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಲೆಟ್ ಮಿ ಟೇಕ್ ದ ನ್ಯೂ ಶೀಟ್. ಕ್ವೆಶನ್ ನಂಬರ್ ಯಾವುದಾಗಿತ್ತಪ್ಪ, 6th 7th. ನಾವು y is equal to e to the power of 6x into cos 3x. ಓಕೆ, ಸೊ ಡಿಫ್ರೆನ್ಷಿಯೇಟ್ ಮಾಡಿ, ಅಬ್ಸರ್ವ್ ಮಾಡಿ ಕ್ಲೀನಾಗಿ. 2 ಫಂಕ್ಷನ್ಸ್ ಇದಾವೆ, ಪ್ರಾಡಕ್ಟು ಆಯಿತಾ. ಸೊ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡ್ತೀರಾ. ಫಸ್ಟು ಒಂದನ್ನು ಹಾಗೆ ಇಟ್ಕೋತೀರಾ, ಎರಡನೇದನ್ನು ಏನು ಮಾಡ್ತೀರಾ, ಡಿಫ್ರೆನ್ಷಿಯೇಟ್ ಮಾಡ್ತೀರಾ. ಸೊ ಕಾಸ್ 3x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ತಾನೆ, ಮೈನಸ್ ಸೈನ್ ಎಕ್ಸ್ ಇಂಟು ಅದು ಎಕ್ಸ್ ಅಲ್ಲ, ಬೇರೆ ಇದೆ, ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿರಿ ಅಲ್ಲಿ. ಓಕೆ,
ಪ್ಲಸ್ ಎರಡನೇದನ್ನು ಹಾಗೆ ಇಟ್ಕೋತೀರಾ. ಈಗ ಫಸ್ಟ್ ಒಂದನ್ನ ಡಿಫ್ರೆನ್ಷಿಯೇಟ್ ಮಾಡಿ. ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಈಸ್ ಇ ಪವರ್ ಎಕ್ಸ್ ಇಟ್ ಸೆಲ್ಫ್. ಆದರೆ ಅದು ಎಕ್ಸ್ ಇಲ್ಲ, ಬೇರೆದಿದೆ. ಬೇರೆ ಏನಿದೆ? 6x. ಸೊ ಡಿಫ್ರೆನ್ಷಿಯೇಟ್ ದಟ್ ಒನ್, ಯು ವಿಲ್ ಗೆಟ್ 6. ಸೊ ವಾಟ್ ಇಸ್ ದ ಆನ್ಸರ್ ಹಿಯರ್? -3 e ಪವರ್ 6x sin 3x ಪ್ಲಸ್ 6 e ಪವರ್ 6x cos 3x. ಕರೆಕ್ಟ್ ಇದೆಯಾ? ಸೊ ಇದು 3 ಒಂದು ಟೇಬಲ್ಸಲ್ಲಿ ಹೋಗುತ್ತಾ ಅಂದರೆ 3ನೂ ಕಾಮನ್ ತೆಗಿಬೋದು ನಾನು. ಸೊ ಅಬ್ಸರ್ವ್ ಮಾಡಿ, 3 ಹೊರಗಡೆ ತಗೊಂಡೆ, ಇ ಪವರ್ 6x ಎರಡರಲ್ಲೂ ಇದೆ, ಕಾಮನ್ ಹೊರಗೆ ತೆಗೆದೆ. ಈಗ ಇ ಪವರ್ 3 ಮತ್ತು ಇ ಪವರ್ 6xಗೆ ಏನು ಮಲ್ಟಿಪ್ಲೈ ಮಾಡಿದ್ರು ನನಗೆ ಇದು ಸಿಗುತ್ತೆ ಮೈನಸ್ ಸೈನ್ 3x ತಾನೆ, ಪ್ಲಸ್ 3 1s 3 2s 3 2s 6 ಇ ಪವರ್ 6x ಇಲ್ಲೇನು ಬರಬೇಕು ಕಾಸ್ 3x. ಕರೆಕ್ಟಾ? ಈಗ ಅವ್ರು ಹೇಳಿರೋ ಸೆಕೆಂಡ್ ಆರ್ಡರ್ ತಾನೆ. ಸೊ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್, d2y ಬೈ dx² ಇಸ್ ಈಕ್ವಲ್ ಟು 3 ಇ ಪವರ್ 6x. ಓಕೆ, ಅಂದರೆ ಇದನ್ನು ಕಾನ್ಸ್ಟೆಂಟ್ ಅಲ್ಲ, ಕಾನ್ಸ್ಟೆಂಟ್ ಹೊರಗೆ ಬರ್ದಿದ್ದೇನೆ. ಫಸ್ಟ್ ಫಂಕ್ಷನ್ ಆ್ಯಸ್ ಇಟ್ ಈಸ್, ಸೆಕೆಂಡ್ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡೋಣ. ಮೈನಸ್ ಸೈನ್ 3x ಡಿಫ್ರೆನ್ಸಿಯೇಷನ್ ಈಸ್ ಮೈನಸ್ ಹಾಗೆ ಇರಲಿ, ಸೈನ್ x ಡಿಫ್ರೆನ್ಸಿಯೇಷನ್ ಕಾಸ್ x. ಆದರೆ ಅದು x ಇಲ್ಲ, ಬೇರೆದಿದೆ. ಬೇರೆ ಏನಿದೆ? 3x ಇದೆ. ಅದು ಬೇರೆದೇನಿದೆಯೋ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಸಿಗುತ್ತೆ. ಪ್ಲಸ್ 2 ಹಾಗೆ ಇರಲಿ, ಕಾಸ್ 3x ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ 3x. ಕರೆಕ್ಟ್ ಇದೆಯಾ? ರೈಟ್. ಕಾಸ್ 3x ಡಿಫ್ರೆನ್ಸಿಯೇಷನ್ ಬಂದ್ಬಿಟ್ಟು ಏನಾಗುತ್ತೆ? ಕಾಸ್ x ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ x. ಬಟ್ ಅದು x ಇಲ್ಲ, ಬೇರೆ ಇದೆ. ಸೊ ಬೇರೆ ಏನಿದೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದಾಗ ನಿಮಗೆ ಏನು ಸಿಗುತ್ತೆ? 3x ಡಿಫ್ರೆನ್ಸಿಯೇಷನ್ ಈಸ್ 3. ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಉಳಿಸ್ಕೊಳ್ಳೋಣ. ಓಕೆ, ಇದು 3 ಕಾನ್ಸ್ಟೆಂಟ್ ಅಲ್ವಾ, ಹೊರಗಡೆ ಬರ್ತಿದ್ದೀನಿ. ಸೆಕೆಂಡ್ ಫಂಕ್ಷನ್ ಹಾಗೆ ಉಳಿಸ್ಕೊಂಡ್ರೆ ಏನು ಸಿಗುತ್ತೆ ನಿಮಗೆ ನೋಡಿ? ಮೈನಸ್ ಸೈನ್ 3x ಪ್ಲಸ್ 2 ಕಾಸ್ 3x. ಹೌದಾ? ಇಂಟು ಇ ಪವರ್ 6x ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಇ ಪವರ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇ ಪವರ್ ಎಕ್ಸೇ, ಆದರೆ ಅದು ಎಕ್ಸ್ ಅಲ್ಲ, ಬೇರೆದಿದೆ. ಬೇರೆದೇನಿದೆ? 6x ಇದೆ. ಹಾಗಾಗಿ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಸೊ ಯು ವಿಲ್ ಗೆಟ್ 6. ಓಕೆ, ರೈಟ್. ಈ ಕರ್ಲಿ ಬ್ರ್ಯಾಕೆಟ್ ಏನಕ್ಕೆ ಅಂದರೆ 3 ಕಾನ್ಸ್ಟೆಂಟ್ ಹೊರಗೆ ಬರ್ದಿದ್ದೀನಿ ನಾನು, ಅರ್ಥ ಆಯ್ತಲ್ಲ? ಹಾಗಾಗಿ ಅದನ್ನು ಬರ್ದಿರೋದು. ಸೊ ಲೆಟ್ ಅಸ್ ಟ್ರೈ ಟು ಸಿಂಪ್ಲಿಫೈ ದಿಸ್ ಒನ್. 3 ಇಂಟು ಇ ಪವರ್ 6x, ಸಾರಿ ಇದನ್ನು ಒಳಗಡೆದು ಮಾತ್ರ ಸಿಂಪ್ಲಿಫೈ ಮಾಡೋಣ. ಓಕೆ, ಇಲ್ಲ ಎಲ್ಲ ಮಲ್ಟಿಪ್ಲೈ ಮಾಡ್ತೀರ ಅಂದರೆ ಮಾಡ್ಬೋದು. ಫಸ್ಟ್ ಲೆಟ್ ಅಸ್ ಟ್ರೈ. ಈಗೇನಾಗುತ್ತೆ? ಮೈನಸ್ 3 ಕಾಸ್ 3x, 3 2s 6 ಮೈನಸ್ 6 ಸೈನ್ 3x. ಓಕೆ, ನೆಕ್ಸ್ಟ್ ಏನಿದೆ ಇಲ್ಲಿ? 6 ಇಂಟು ಪ್ಲಸ್ 6 ಇಂಟು ಇ ಪವರ್ 6x ಮೈನಸ್ ಸೈನ್ 3x ಪ್ಲಸ್ 2 ಕಾಸ್ 3x. ಕರೆಕ್ಟ್ ಇದೆಯಾ? ಒಳಗಡೆ ಸಿಂಪ್ಲಿಫಿಕೇಶನ್ ಕರೆಕ್ಟ್ ಇದೆಯಾ? ಈಗ ನಾನು 6 ಇ ಪವರ್ 6xನು ಕೂಡ ಕಾಮನ್ ತೆಗೆದ್ರೆ ಏನು ಸಿಗುತ್ತೆ ನನಗೆ? 3 ಇಂಟು ಇ ಪವರ್ 6x ಕಾಮನ್ನು. ಈಗ ಉಳಿದಿರೋದನ್ನು ಬರೀರಿ. ಮೈನಸ್ 3 ಕಾಸ್ 3x ಮೈನಸ್ 6 ಸೈನ್ 3x. ಈಗ ಈ 6ನ ಒಳಗಡೆ ಇದಂತೂ ಹೊರಗಿದೆ ಆಲ್ರೆಡಿ, ಇದನ್ನು ಒಳಗಡೆ ಮಲ್ಟಿಪ್ಲೈ ಮಾಡಿ. ಮೈನಸ್ 6 ಸೈನ್ 3x ಇದು ಇಲ್ಲಿಗೆ. ನೆಕ್ಸ್ಟ್ ಮತ್ತೆ ಮಲ್ಟಿಪ್ಲೈ ಇಲ್ಲಿ. 6 2s 12. ಓಕೆ, ಈಗ ಮತ್ತೆ ಸೇಮ್ ಆವಾಗಲೇ ಹೇಳಿದ್ನಲ್ಲ, ಸೇಮ್ ಯೂನಿಟ್ಸು. ಸೊ ಕಾಸ್ 3x ಇದೆಯಾ? ಎಲ್ಲಿದೆ ಕಾಸ್ 3x? ಇಲ್ಲಿದೆ. ಇದನ್ನು ಹುಡುಕ್ಬಿಟ್ಟು ಸಿಂಪ್ಲಿಫೈ ಮಾಡಿ. ಸೊ ವಾಟ್ ವಿಲ್ ಯು ಗೆಟ್? 3 ಇಂಟು ಇ ಪವರ್ 6x ಮೈನಸ್ 3 ಪ್ಲಸ್ 12. ಮೈನಸ್ 3 ಪ್ಲಸ್ 12 ಅಂದರೆ ಏನು? ಮೈನಸ್ಸು ಪ್ಲಸ್ ಇದ್ದರೆ ಸಬ್ಟ್ರಾಕ್ಷನ್ನ. ಸೊ 12ಅಲ್ಲಿ 3 ಹೋದರೆ ಎಷ್ಟು? 9. ಆದರೆ ಬಿಗ್ ನಂಬರ್ ಸೈನ್ ಪ್ಲಸ್, ಸೊ ಪ್ಲಸ್ಸೇ ಇದೆ. 9 ಕಾಸ್ 3x. ನೆಕ್ಸ್ಟ್ ಎರಡೂ ಮೈನಸ್ ಇದ್ದರೆ ಅಡಿಷನ್ನು, ಮೈನಸ್ಸು, ಸೊ ಮೈನಸ್ಸೇ ಇರುತ್ತೆ. ಅಡಿಷನ್ 6 ಪ್ಲಸ್ 6 ಎಷ್ಟು? 12 ಸೈನ್ 3x. ಕರೆಕ್ಟ್ ಇದೆಯಾ? ಎಸ್ ಆರ್ ನೋ? ರೈಟ್. ಈಗ ಅಬ್ಸರ್ವ್ ಮಾಡಿ, 3 1s ಟೇಬಲ್ಸಲ್ಲಿ ಹೋಗುತ್ತೆ ತಾನೆ. ಸೊ 3 ಇ ಪವರ್ 6x ಇಂಟು ಇಲ್ಲಿ ನಾನು 3 ಕಾಮನ್ ತೆಗೆದ್ರೆ 3 ಇಂಟು 3 ಏನಾಯಿತು? 9 ಆಯಿತಾ? ಕಾಮನ್ ತೆಗೆದ್ಮೇಲೆ 3 3s 9, 1 3 ಹೊರಗಡೆ ಹೋಗಿದೆ, ಹೌದಲ್ವಾ? ಇದು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಬೇಕಂದ್ರೆ 9 ಈಸ್ ನಥಿಂಗ್ ಬಟ್ 3 ಇಂಟು 3. ಅದರ 1 3 ಹೊರಗೆ ಕಳಿಸಿದ್ದೀನಿ, ಉಳಿದಿರೋದೇನು? 3 4 ಅಲ್ಲ 12 3 ಇಂಟು 4 ತಾನೆ, ಅದರಲ್ಲಿ 3 ಹೊರಗೆ ತಗೊಂಡಿದ್ದೀನಿ, ಉಳಿದಿರೋದೇನು? 4 ಮೈನಸ್ 4 ಸೈನ್ 3x. ಸೊ ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡಬೇಕಾಗುತ್ತೆ? ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, 8th ಕ್ವೆಶನ್, ದಟ್ ಈಸ್ ನಥಿಂಗ್ ಬಟ್
y is equal to tan inverse of x. ಇದ್ರದ್ದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಲ್ಲ, ರೈಟ್. ಫಸ್ಟ್ ಆರ್ಡರ್ ಅಂತೂ ಗೊತ್ತಿದೆ, ಟ್ಯಾನ್ ಇನ್ವರ್ಸ್ ಇಂದು ಡೈರೆಕ್ಟ್ ಫಾರ್ಮುಲಾನು ಹೇಳಿದ್ದೀನಿ. ವಾಟ್ ಇಸ್ ದ ಫಾರ್ಮುಲಾ? 1/1 ಪ್ಲಸ್ ಎಕ್ಸ್ ಸ್ಕ್ವೇರ್, ರೈಟ್. ಈಗ ಸೆಕೆಂಡ್ ಆರ್ಡರ್ ಅಂದರೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ. ಏನು ಮಾಡ್ತೀರಾ? ಅಬ್ಸರ್ವ್ ಮಾಡಿ, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಇದೆ ತಾನೆ, ಅಂದರೆ ಯು ಬೈ ವಿ ಇದ್ರೆ ನಮಗೆ ರೂಲ್ ಗೊತ್ತಿದೆ. ಯು ಬೈ ವಿ ಅಂದರೆ ಏನು? ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಡಿವೈಡೆಡ್ ಬೈ ವಿ ಸ್ಕ್ವೇರ್, ಕರೆಕ್ಟ್. ಫಸ್ಟ್ ಏನು? ಡಿನಾಮಿನೇಟರ್ ಆ್ಯಸ್ ಇಟ್ ಈಸ್, ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಅಂದರೆ 1 ಇನ್ ಡಿಫ್ರೆನ್ಸಿಯೇಷನ್ 0 ಮೈನಸ್ ನೆಕ್ಸ್ಟ್ ನ್ಯೂಮರೇಟರ್ ಆ್ಯಸ್ ಇಟ್ ಈಸ್, ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್ 1 ಡಿಫ್ರೆನ್ಸಿಯೇಷನ್ ಆಫ್ 1 ಈಸ್, ಇಲ್ಲ ಅಂದರೆ ಇಲ್ಲಿ ಡಿ ಬೈ ಡಿ ಎಕ್ಸ್ ಬರೀಬೇಕು, ಸ್ಟೆಪ್ ಅರ್ಥ ಆಗಲ್ಲ ಅಂದರೆ. ನೆಕ್ಸ್ಟ್ 1 ಆ್ಯಸ್ ಇಟ್ ಈಸ್, ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್, ಓಕೆ, ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್, ಕರೆಕ್ಟ್ ಇದೆಯಾ? ವಿಚ್ ಈಸ್ ಈಕ್ವಲ್ ಟು ಏನಾಗುತ್ತೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ನ್ಯೂಮರೇಟರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಕಾನ್ಸ್ಟೆಂಟ್ ಡಿಫ್ರೆನ್ಸಿಯೇಷನ್ ಈಸ್ 0 ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ 1 ಅಂತ ಅಂದರೆ ಏನಾಗುತ್ತೆ? 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್. ನೌ ಕಮ್ ಟು ದಿಸ್ ಒನ್, ಎನಿಥಿಂಗ್ ಇಂಟು 0 0, ನೆಕ್ಸ್ಟ್ ಮೈನಸ್ 1 ಇಂಟು 0 0 ಪ್ಲಸ್ ಇಂಟು ಮೈನಸ್ ಮೈನಸ್ 2x divided by 1 plus x square whole square. Therefore second order derivative ಏನಾಗುತ್ತೆ? tan inverse ಇಂದು minus 2x divided by 1 plus x square whole square. ಓಕೆ, ಅರ್ಥ ಆಯ್ತಲ್ಲ? ಜಸ್ಟ್ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ತಗೋಬೇಕು ಅನ್ನೋದು ಫ್ಲ್ಯಾಶ್ ಆಗಬೇಕು. ಇನ್ನೊಂದು ಟ್ಯಾನ್ ಇನ್ವರ್ಸ್ ಇಂದು ಡೆರಿವೇಟಿವ್ ಫಾರ್ಮುಲಾ ಡೈರೆಕ್ಟ್ ನೆನಪಿರಬೇಕು. ಟ್ಯಾನ್ ಇನ್ವರ್ಸ್ ಆಗಲಿ, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ 6 ಫಂಕ್ಷನ್ಸ್ ಇದಾವಲ್ಲ, 6 ಕೂಡ ನಿಮಗೇನು ಗೊತ್ತಿರಬೇಕು. ಅದು ಕೂಡ ಐ ಥಿಂಕ್ ಇನ್ ಸಿಕ್ಸ್ತ್ ಲೆಕ್ಚರಲ್ಲೇ ಇಂಪ್ಲಿಸಿಟ್ ಫಂಕ್ಷನ್ ಬಗ್ಗೆ ಹೇಳಬೇಕಾದ್ರೆ ಮತ್ತು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಹೇಳಬೇಕಾದ್ರೆ ಡೈರೆಕ್ಟಾಗಿ ಫಾರ್ಮುಲಾನೇ ಹೇಳ್ಕೊಟ್ಟಿದ್ದೀನಿ ಅಲ್ಲಿ ಕೂಡ, ರೈಟ್. ಸೊ ದೇರ್ ಯು ವಿಲ್ ಫೈಂಡ್ ಆಲ್ ದ ಫಾರ್ಮುಲೆ, ರೈಟ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 9, ವಾಟ್ ಈಸ್ ದೇರ್? log of log x, right? y is equal to log of log x. First ಒಂದು ಡೆರಿವೇಟಿವ್ dy by dx is equal to log x ಡೆರಿವೇಟಿವ್ ಏನು? log x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ತಾನೆ, ಆದರೆ x ಜಾಗದಾಗ ಏನಿದೆ? log x. ಓಕೆ, ಸೊ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಲ್ಲ, ಬೇರೆ ಏನೋ ಇದೆ. ಬೇರೆ ಏನಿದೆ ಅಲ್ಲಿ? ಲಾಗ್ ಎಕ್ಸ್ ಇದೆ ತಾನೆ. ಸೊ ಹಾಗಾಗಿ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ನಾವು. ಇಲ್ಲಿ ಫಸ್ಟು ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x, ಎಕ್ಸ್ ಜಾಗದಲ್ಲಿ ಲಾಗ್ ಎಕ್ಸ್ ಇದೆ. ಸೊ ನಾನು ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕು. ದೇರ್ಫೋರ್ ವಾಟ್ ವಿಲ್ ಐ ಗೆಟ್? 1/x ಇಂಟು ಲಾಗ್ ಎಕ್ಸ್. ಅರ್ಥ ಆಯ್ತಲ್ಲ? ನೌ ದೇ ಆರ್ ಆಸ್ಕಿಂಗ್ ಅಸ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್. ಸೊ ವಿಲ್ ಡಿಫ್ರೆನ್ಷಿಯೇಟ್ ಒನ್ಸ್ ಅಗೇನ್. ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ, ಡಿ ಸ್ಕ್ವೇರ್ ಬೈ, ಈಗ ಮತ್ತೆ ಏನಿದೆ ಇದು? ನ್ಯೂಮರೇಟರ್ ಬೈ ಡಿನಾಮಿನೇಟರ್. ಸೊ ಲೆಟ್ ಅಸ್ ಡೂ ಒನ್ ಥಿಂಗ್, ಅಗೇನ್ ಸಾಲ್ವ್ ಇಟ್. denominator into numerator differentiation 0, x log x whole square minus next ಏನಿದೆ 1 into differentiation of this one, first function as it is, product rule, ಓಕೆನಾ? ಇಲ್ಲೇನಾಗುತ್ತೆ? ಡಿ ಬೈ ಡಿ ಎಕ್ಸ್ ಆಫ್ ಡಿನಾಮಿನೇಟರ್ ಬರುತ್ತೆ x ಇಂಟು ಲಾಗ್ ಎಕ್ಸ್, ಮತ್ತೆ ಪ್ರಾಡಕ್ಟ್ ರೂಲ್ ಸಿಗ್ತಾನೆ. ಸೊ ಎಕ್ಸ್ ಹಾಗೆ ಉಳಿಸ್ಕೋತೀನಿ, ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಪ್ಲಸ್ ಲಾಗ್ ಎಕ್ಸ್ ಹಾಗೆ ಉಳಿಸ್ಕೋತೀನಿ, ಎಕ್ಸ್ ಡಿಫ್ರೆನ್ಸಿಯೇಷನ್ 1, x cancel. Okay, so what will you get? d square y by dx square, ಇದನ್ನೇ 0 into anything 0 ಆಯಿತು, ಮೈನಸ್ 1 ಪ್ಲಸ್ ಲಾಗ್ ಎಕ್ಸ್, ಬ್ರ್ಯಾಕೆಟ್ ಕ್ಲೋಸ್ ಇರಬೇಕು, ಮೈನಸ್ ಸೈನ್ ಬರೀಬೇಕಾದ್ರೆ, x log x whole square. So this will be your second order derivative. ಅರ್ಥ ಆಯ್ತಲ್ಲ? ರೈಟ್. ಸೊ ಇಟ್ ಇಸ್ ಈಸಿ, ಜಸ್ಟ್ ದ ಥಿಂಗ್ ಇಸ್ ಅನಾಲಿಸಿಸ್ ಮಾಡೋದು. ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಸಾಲ್ವ್ ಮಾಡಿದಾಗ ನೋಡಿದ ತಕ್ಷಣ ಫ್ಲ್ಯಾಶ್ ಆಗಿಬಿಡುತ್ತೆ. ಬಟ್ ಬಿಗಿನರ್ ಇದ್ದರೆ ಸ್ವಲ್ಪ ಕಷ್ಟ ಆಗುತ್ತೆ. ದಯವಿಟ್ಟು ಗೊತ್ತಿರೋ ಪ್ರಾಬ್ಲಮ್ಸ್ನೇ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡಿ. ಅವಾಗೇನಾಗುತ್ತೆ ಅಂದರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ. ಆಮೇಲೆ ಬೇಕಿದ್ರೆ ನೀವೇ ಕ್ವಶನ್ಸ್ ಕ್ರಿಯೇಟ್ ಮಾಡ್ಬೋದು. ಓಕೆ, ಸಿ ಮ್ಯಾಥಮೆಟಿಕ್ಸ್ ಬಹಳ ಚೆನ್ನಾಗಿ ಬರುತ್ತೆ ಅಂತ ಕನ್ಕ್ಲೂಡ್ ಆಗೋದು ಯಾವಾಗಂದರೆ ಇಫ್ ಯು ಆರ್ ಏಬಲ್ ಟು ಜನರೇಟ್ ದ ಕ್ವಶನ್ಸ್, ನಾಟ್ ಸೊಲ್ಯೂಷನ್ಸ್. ಕೊಟ್ಟಿರೋ ಕ್ವಶನ್ಸಿಗೆ ಸೊಲ್ಯೂಷನ್ ಜನರೇಟ್ ಮಾಡೋದು ಗ್ರೇಟ್ ಅಲ್ಲ, ನೀವೇ ಕೂತ್ಕೊಂಡು ಕ್ವಶನ್ಸು ಜನರೇಟ್ ಮಾಡಬಹುದು ಓನ್ ಆಗಿ ಅಂತ ಅಂದರೆ ದೆನ್ ಯು ಆರ್ ಲರ್ನಿಂಗ್ ದಿ ಕಾನ್ಸೆಪ್ಟ್ ಪ್ರಾಪರ್ಲಿ ಅಂತ ಅರ್ಥ ಅಲ್ಲಿಗೆ. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್, ದಟ್ ಈಸ್ ಕ್ವೆಶನ್ ನಂಬರ್ 10. ಏನಿದೆ ಅಬ್ಸರ್ವ್ ಮಾಡಿ. ಸೈನ್
ಲಾಗ್ ಎಕ್ಸ್. ಓಕೆ, ಈಗ ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ವೈ ಡಿ ವೈ ಬೈ ಡಿ ಎಕ್ಸ್ ತಾನೆ. ಫಸ್ಟ್ ಇದನ್ನು ವೈ ಅನ್ಕೋಬೇಕು, ರೈಟ್. ಗಿವನ್ ವೈ ಇಸ್ ಈಕ್ವಲ್ ಟು ಸೈನ್ ಲಾಗ್ ಎಕ್ಸ್. ಈಗ ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು, ಇದೇನೂ ಇಲ್ಲ, ಜಸ್ಟ್ ಫಾರ್ ಎ ಮೂಮೆಂಟ್ ಸೈನ್ ಅಷ್ಟೇ ನಮ್ಮ ತಲೆಯಲ್ಲಿದೆ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಆದರೆ ಎಕ್ಸ್ ಜಾಗದಲ್ಲಿ ಬೇರೆ ಏನೋ ಇದೆ, ಬೇರೆ ಏನಿದೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡ್ಬೇಕು ತಾನೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ವಿಚ್ ಇಸ್ ಈಕ್ವಲ್ ಟು log x differentiation is 1 by x ತಾನೆ. So 1 by x into cos log x. Now you have to differentiate this one once again, which is nothing but cos log x by x ಅಂದರೆ u by v d square y by dx square ಮಾಡಬೇಕೀಗ ನೀವು. ಅಂದರೆ d by dx of cos log x divided by x ಅಂದರೆ u by v. ಏನು ಮಾಡ್ತೀರ ಅವಾಗ, v as it is ಅಂದರೆ ಡಿನಾಮಿನೇಟರ್ ಆಸ್ ಇಟ್ ಈಸ್, ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಮಾಡಿ. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, ಮೈನಸ್ ಸೈನ್ ಎಕ್ಸ್ ತಾನೆ. ಆದರೆ ಎಕ್ಸ್ ಜಾಗದಲ್ಲಿ ಏನಿದೆ, ಬೇರೆ ಏನೋ ಇದೆ, ಬೇರೆ ಏನಿದೆ ಲಾಗ್ ಎಕ್ಸ್. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1 by x. ಕರೆಕ್ಟ್ ಕರೆಕ್ಟ್. ಸೊ ಏನಾಯಿತು, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ ಡಿಫ್ರೆನ್ಸಿಯೇಷನ್ ಪ್ಲಸ್ ನ್ಯೂಮರೇಟರ್ ಇಂಟು ಡಿನಾಮಿನೇಟರ್ ಡಿಫ್ರೆನ್ಸಿಯೇಷನ್, ದಟ್ ಈಸ್ ನಥಿಂಗ್ ಬಟ್ ಎಕ್ಸ್ ಇನ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ 1 ಡಿವೈಡೆಡ್ ಬೈ ಡಿನಾಮಿನೇಟರ್ ಸ್ಕ್ವೇರ್. ಓಕೆ, ಸೊ ವಾಟ್ ವಿಲ್ ಗೆಟ್ ಆಸ್ ದ ಆನ್ಸರ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಎಕ್ಸು ನ್ಯೂಮರೇಟರ್ ಡಿನಾಮಿನೇಟರ್ ಕ್ಯಾನ್ಸಲ್ ಔಟ್ ಆಯಿತಾ. ನಿಮಗೆ ಉಳಿಯೋದೇನು, ಮೈನಸ್ ಸೈನ್ ಲಾಗ್ ಎಕ್ಸ್ ಪ್ಲಸ್ ಕಾಸ್ ಲಾಗ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ರೈಟ್. ನೆನಪಿರಲಿ, ಒಂದೇ ಟರ್ಮಿಗೆ ಮೈನಸ್ ಇದೆ ಅಂತ ಅಂದರೆ ಅದನ್ನು ಆದಷ್ಟು ಈ ಫ್ರ್ಯಾಕ್ಷನ್ ಬಾರ್ ಮೇಲ್ಗಡೆ ಕರೆಕ್ಟಾಗಿ ಆ ಟರ್ಮ್ ಹತ್ರ ಬರೀರಿ. ಇನ್ ಕೇಸ್ ಅದು ಓವರ್ ಆಲ್ ಮೈನಸ್ ಇದೆ ಅಂತ ಅಂದರೆ ಏನು ಮಾಡಬೇಕು, ಫ್ರ್ಯಾಕ್ಷನ್ ಬಾರಿನ ಮಿಡಲಲ್ಲಿ ಬರೀರಿ. ಅವಾಗ ಏನು, ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಐದರ್ ನ್ಯೂಮರೇಟರ್ ಆರ್ ಡಿನಾಮಿನೇಟರ್ ಈಸ್ ಹ್ಯಾವಿಂಗ್ ದಿ ಮೈನಸ್ ಸೈನ್ ಆಸ್ ಕಾಮನ್. ಓಕೆ, ಸೊ ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಕಮಿಂಗ್ ಟು ಕ್ವೆಶ್ಚನ್ ನಂಬರ್ 11. ಈಗ ನೋಡಿ, ಇಲ್ಲಿಂದ ನಿಮಗೆ ಆ್ಯಕ್ಚುಯಲ್ ಪಿಕ್ಚರ್ ದಟ್ ಟು ನಾಟ್ ಕ್ವೆಶ್ಚನ್ ನಂಬರ್ 11 ಐ ಗೆಸ್, ಅದು ಈಸಿ ಇದೆ. 12ಇಂದ ಇದೆಯಲ್ಲ, ಇವು ನಿಮಗೆ ಆ್ಯಕ್ಚುಯಲ್ ಕ್ವೆಶನ್ಸ್. ಓಕೆ, ರೈಟ್. ಸೊ ಕ್ವೆಶ್ಚನ್ ನಂಬರ್ 11 ಅಬ್ಸರ್ವ್ ಮಾಡಿ. ಇಫ್ ವೈ ಈಸ್ ಈಕ್ವಲ್ ಟು ಅಂದರೆ ಇಲ್ಲಿಂದ ಏನು ಮಾಡ್ತಿದ್ದಾರೆ ಅವರು ಅಂದರೆ, ವೈ ನಿಮಗೆ ಕೊಟ್ಟಿದ್ದೀವಿ ನಾವು, ಅಂದರೆ ಫಂಕ್ಷನ್ ಕೊಟ್ಟಿದ್ದೀವಿ, ನಾವು ಕೊಟ್ಟಿರೋ ಈ ಕ್ವೆಶನ್ನ ಪ್ರೂವ್ ಮಾಡಿ ಅಂತ. ನೆನ್ಪಿಟ್ಕೊಳ್ಳಿ, ಪ್ರೂವ್ ದಟ್, ವೆರಿಫೈ ದಟ್ ಟು ಪ್ರೂವ್ ದಟ್ಟಿಗೆ ಡಿಫ್ರೆನ್ಸ್ ಇದೆ. ವೆರಿಫೈ ಅಂತ ಕೊಟ್ಟರೆ ಅದು ಆಗಬಹುದು, ಆಗದೇನೂ ಇರಬಹುದು, ಸ್ಯಾಟಿಸ್ಫೈ, ಹೌದಲ್ವಾ. ಬಟ್ ಪ್ರೂವ್ ದಟ್ ಅಂತ ಕೊಟ್ಟರೆ ಡೆಫಿನೆಟ್ಲಿ ಸ್ಯಾಟಿಸ್ಫೈ ಆಗೇ ಆಗುತ್ತೆ ಅಂತ ಅರ್ಥ. ಇನ್ ಕೇಸ್ ಆಗ್ತಿಲ್ಲ ಅಂತ ಅಂದರೆ ನೀವೇ ಎಲ್ಲೋ ಮಿಸ್ಟೇಕ್ ಮಾಡಿದ್ದೀರಾ ಅಂತ ಅರ್ಥ. ಓಕೆನಾ. ಸೊ ಏನು ಮಾಡಬೇಕು, ಎಲ್ಲಾದರೂ ಮಿಸ್ಟೇಕ್ ಆಗ್ತಾ ಇದೆ ಅಂದರೆ ದಯವಿಟ್ಟು ಸ್ವಲ್ಪ ಆಲ್ಟ್ರೇಷನ್ಸ್ ಎಲ್ಲೆಲ್ಲಿ ಮಾಡಬಹುದು ಮಾಡಿ. ಆಲ್ಟ್ರೇಷನ್ ಅಂದರೆ ಸುಮ್ಮನೆ ಆಲ್ಟ್ರೇಷನ್ ಅಲ್ಲ, ಚೆಕ್ ಮಾಡಿ, ಎಲ್ಲೋ ಪ್ಲಸ್ಸು ಮೈನಸ್ ಮಿಸ್ ಆಗಿರುತ್ತೆ. ಓಕೆ, ಬಟ್ ಎಕ್ಸಾಮಿನೇಷನ್ ಪ್ರೆಷರಲ್ಲಿ ನಾನು ನಮ್ಮ ಸ್ಟೂಡೆಂಟ್ಸಿಗೆ ಯೂಶಲಿ ಸಜೆಸ್ಟ್ ಮಾಡೋದೇನೆಂದರೆ, ಆಲ್ಟ್ರೇಷನ್ಸ್ ಕ್ಯಾನ್ ಬಿ ಡನ್ ಬಿಕಾಸ್ ನೋ ಒನ್ ನೋಸ್ ವಾಟ್ ಸ್ಟೆಪ್ಸ್ ಯು ಹ್ಯಾವ್ ಫಾಲೋಡ್ ಆ್ಯಂಡ್ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ವಿಲ್ ಡೂ ದಟ್ ಒನ್ ಓನ್ಲಿ. ಅಂದರೆ ಎಲ್ಲಿ ಪ್ಲಸ್ಸು ಮೈನಸ್ ಎಲ್ಲಿ ಕ್ಯಾನ್ಸಲ್ ಔಟ್ ಆಗಬೇಕು ನೋಡ್ತಾರೆ. ಈ ಕಡೆ ಒಂದು ಮೈನಸ್ಸು, ಆ ಕಡೆ ಒಂದು ಪ್ಲಸ್ಸು, ಕ್ಯಾನ್ಸಲ್. ಸೊ ತುಂಬ ಏನು ಸೆನ್ಸಿಟಿವ್ ಆಗಿ ಅಬ್ಸರ್ವ್ ಮಾಡುವಂಥ ವ್ಯಾಲ್ಯುವೇಟರು ಆ ಎಲ್ಲ ಸ್ಟೆಪ್ಸ್ನ ಅಬ್ಸರ್ವ್ ಮಾಡ್ತಾರೆ. ಆದರೆ ಯಾರು ಮೇಲ್ಮೇಲೆ ಮಾಡ್ಕೊಂಡು, ಅದು ಡಿಪೆಂಡ್ಸ್ ಆನ್ ನಿಮ್ಮ ಲಕ್. ಓಕೆ, ಮೇಲ್ಮೇಲೆ ಮಾಡ್ಕೊಂಡು ಹೋದರೆ ಯು ವಿಲ್ ಸರ್ವೈವ್. ಬಟ್ ಮೈ ಸಜೆಷನ್ ವುಡ್ ಬಿ ರ್ಯಾದರ್ ದ್ಯಾನ್ ಡೂಯಿಂಗ್ ದಿಸ್ ಏನಂತಾರೆ ಮೇಲೆ ಸುಮ್ಮನೆ ಹಂಗೆ ಮಾಡ್ಕೊಂಡು ಹೋಗ್ತಿರಲ್ಲ, ಅದಕ್ಕಿಂತ ಬೆಟರು ಕಾನ್ಸೆಪ್ಟ್ ಕಲೀರಿ, ಈಸಿ ಇದೆ. ಕಂಪಲ್ಸರಿ ಕ್ವೆಶನ್ ಅಂತ ಗೊತ್ತಿದ್ದ ಮೇಲೂ ಕಲೀಲಿಲ್ಲ ಅಂದರೆ ದಟ್ ಈಸ್ ಯೋರ್ ಫುಲಿಶ್ನೆಸ್. ಓಕೆ, ರೈಟ್. ಸೊ ಲೆಟ್ ಮಿ ಸಾಲ್ವ್ ದಿಸ್ ಕ್ವೆಶನ್ ಇನ್ ದ ಸೇಮ್ ಶೀಟ್. ಸೊ ವೈ ಇದೆಯಾ, ಇಲ್ಲ ಅವ್ರು ಹೇಳಿರೋದೇನು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ. ಕ್ವಶನ್ ನೋಡ್ಬೇಕು ಫಸ್ಟು. ಇದರಲ್ಲಿ ಏನು ಬೇಕು ನನಗೆ, ವೈ ಅಂತೂ ಅವರೇ ಕೊಟ್ಟಿದ್ದಾರೆ, ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಬೇಕೀಗ. ಅದನ್ನು ಕಂಡುಹಿಡಿದುಬಿಟ್ಟು ಇದರಲ್ಲಿ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 0 ಬರಬೇಕು. ಬರುತ್ತೋ ಇಲ್ಲ ಚೆಕ್ ಮಾಡೋಣ. ಓಕೆ, ಬರಲೇಬೇಕು ಆ್ಯಕ್ಚುಲಿ. ಸೊ ಏನಿದೆ ನೋಡಿ, y ಈಸ್ ಈಕ್ವಲ್ ಟು ಕೊಟ್ಟಿದ್ದಾರಲ್ಲ 5 ಕಾಸ್ ಎಕ್ಸ್ ಮೈನಸ್ 3 ಸೈನ್ ಎಕ್ಸ್. ರೈಟ್. ಈಗ ಅವ್ರು ಕೇಳಿರೋದೇನು ನಿಮಗೆ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಇದೇ ತಾನೇ ಅವ್ರು ಕೇಳಿರೋದು, ರೈಟ್. ಈಗ ಡಿ ಸ್ಕ್ವೇರ್ ವೈ ಬೇಕಲ್ಲ, ಫಸ್ಟ್ ಡಿ ವೈ ಬೇಕು ತಾನೆ ಅದಕ್ಕೆ. ಸೊ ಡಿಫ್ರೆನ್ಷಿಯೇಟ್, ವಾಟ್ ವಿಲ್ ಗೆಟ್, 5 ಆಸ್ ಇಟ್ ಈಸ್, ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್, ಮೈನಸ್ ಹಾಗೆ ಇರಲಿ 3 ಹಾಗೆ ಇರಲಿ, ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಡಿ ಸ್ಕ್ವೇರ್ ಅಂದರೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ, ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ, ಮೈನಸ್ 5 ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಮೈನಸ್ 3 ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ ಎಕ್ಸ್. ಸೊ ಇದೇನಾಗುತ್ತೆ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ನಾವು ಎಲ್ ಎಚ್ ಎಸ್, ನಾವು
ಕನ್ಸಿಡರ್ LHS ಏನಿದೆ ನೋಡಿ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0 ಬರುತ್ತಾ ಇಲ್ಲ ಅಂತ ಚೆಕ್ ಮಾಡ್ಬೇಕು, ಹೌದಲ್ವಾ? ಈಸ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಏನಿದೆ -5 cos x ಪ್ಲಸ್ 3 sin x ಪ್ಲಸ್ ವೈ ಏನಿದೆ 5 cos x ಮೈನಸ್ 3 sin x. ಇಲ್ಲಿ ಅಬ್ಸರ್ವ್ ಮಾಡಿ, ಪ್ಲಸ್ 3 sin x ಮೈನಸ್ 3 sin x ಕ್ಯಾನ್ಸಲ್, ಪ್ಲಸ್ 5 cos x ಮೈನಸ್ ಈಸ್ ಈಕ್ವಲ್ ಟು 0 ವಿಚ್ ಈಸ್ ಈಕ್ವಲ್ ಟು RHS. ದೇರ್ಫೋರ್ ಕನ್ಕ್ಲೂಡ್ ಮಾಡ್ಬೇಕು ನೀವು, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 0. ಅರ್ಥ ಆಯ್ತಲ್ಲ? ಆ್ಯಂಡ್ ಇನ್ನೊಂದು, ಕೆಲವೊಬ್ರು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ, ಇಲ್ಲಿ ಕನ್ಸಿಡರ್ LHS ಅಂತ ಬರೆದು ಈಸ್ ಈಕ್ವಲ್ ಟು 0 ಅಂತಲೂ ಬರೆದು ಬಿಡ್ತಾರೆ. ಸೊ ದಟ್ ಈಸ್ ರಾಂಗ್. ಐದರ್ ಕನ್ಸಿಡರ್ ದ ಹೋಲ್ ಈಕ್ವೇಷನ್, ಈ ಥರ ಹೋಲ್ ಈಕ್ವೇಷನ್ ಕನ್ಸಿಡರ್ ಮಾಡಿದ್ರೆ ಈ ಕಡೆ ಈಸ್ ಈಕ್ವಲ್ ಟು 0 ಕ್ಯಾರಿ ಮಾಡಿಕೊಂಡು ಲಾಸ್ಟಿಗೆ 0 ಈಸ್ ಈಕ್ವಲ್ ಟು 0 ಬಂತು ಅಂತ ತೋರಿಸ್ರಿ. ಇಲ್ಲ ಅಂತಂದರೆ LHS ಅಷ್ಟೇ ತೊಗೊಂಡಿದ್ದೀರಾ ಅಂದರೆ ಲಾಸ್ಟಿಗೆ 0 ಬಂತಲ್ಲ, ಅದು ನಮ್ಮ RHS ಅಂತ ಬರೀರಿ. ಎರಡೂ ನೀವು ಮಿಕ್ಸ್ ಮಾಡಿಬಿಟ್ಟು ಏನೇನೋ ಬರಿಬೇಡಿ, ಆವಾಗ ಮಾರ್ಕ್ಸ್ ಹೋಗೋ ಚಾನ್ಸಸ್ ಬಹಳ ಇರುತ್ತೆ. ಓಕೆ, ಸಮ್ ಟೀಚರ್ಸ್ ವಿಲ್ ನಾಟ್ ಪಾರ್ಡನ್ ಫಾರ್ ದೀಸ್ ಕೈಂಡ್ ಆಫ್ ಸಿಲಿ ಮಿಸ್ಟೇಕ್ಸ್ ಆಲ್ಸೋ. ಸೊ ಪ್ಲೀಸ್ ಬಿ ಶ್ಯೂರ್, ಐ ಆಮ್ ಒನ್ ಆಫ್ ದೋಸ್. ಓಕೆ, ನನ್ನ ವ್ಯಾಲ್ಯೂಷನ್ ಕೂಡ ಅದೇ ರೀತಿ ಇರುತ್ತೆ. ಒಂದು ಸ್ಮಾಲ್ ಈಸ್ ಈಕ್ವಲ್ ಟು ಆ ಕಡೆ ಈ ಕಡೆ ಬರ್ತಿದ್ದೀರಾ ಅಂದರೆ ಅದು ಇಡೀ ಈಕ್ವೇಷನ್ ಮೀನಿಂಗ್ಲೆಸ್ ಅಂತ ಅರ್ಥ. ಆ್ಯಂಡ್ ದೆನ್ ಐ ಡೋಂಟ್ give the marks for such questions. I do not award any marks for such questions. Coming to question number 12. If y is equal to cos inverse x, find d square y by dx square in terms of y alone. ಅಂತಂದರೆ ಏನು ಕೊಟ್ಟಿದ್ದಾರೆ? ಸಿಂಪಲ್, y ಕೊಟ್ಟಿದ್ದಾರೆ, ಆದರೆ ಅವ್ರು ಕೇಳ್ತಿರೋದೇನು ಅಂದರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂದರೆ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಕಂಡುಹಿಡಿರಿ, ಬಟ್ ಅದರಲ್ಲಿ ಯಾವುದೇ ರೀತಿಯಾದ ಎಕ್ಸ್ ಟರ್ಮ್ ಇರಬಾರ್ದು, ಜಸ್ಟ್ ಇನ್ ಟರ್ಮ್ಸ್ ಆಫ್ ವೈ ಅಲೋನ್, ವೈ ಅಷ್ಟೇ ಇರಬೇಕು. ಎಕ್ಸ್ ಇದ್ರೆ ಕನ್ವರ್ಟ್ ಮಾಡ್ಕೊಳ್ರಿ, ಚೇಂಜ್ ಮಾಡ್ಕೊಳ್ರಿ, ಏನಾದರೂ ಒಂದು ಆಲ್ಟ್ರೇಷನ್ ಮಾಡಿ, ಬಟ್ ಎಕ್ಸ್ ಟರ್ಮ್ ಇರಂಗಿಲ್ಲ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಔಟ್. ಫಸ್ಟ್ ಸಿಂಗಲ್ ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ವಾಟ್ ಈಸ್ dy by dx? ಲೆಟ್ ಮಿ ಜಸ್ಟ್ ಟೇಕ್ ದಿಸ್ ಆಫ್, ರೈಟ್? ಓಕೆ, ರೈಟ್. ಸೊ ಏನಾಗುತ್ತೆ? ಫಸ್ಟ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx ನಮಗೆ ಗೊತ್ತಿದೆ, ಕಾಸ್ ಇನ್ವರ್ಸ್ ಇಂದು ಡೆರಿವೇಟಿವ್ ಏನಾಗುತ್ತೆ? -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಓಕೆ, ಈಗ ನಾನು ನೆಕ್ಸ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು, ಹೌದಲ್ವಾ? ಬಟ್ ದೇ ಮೆನ್ಷನ್ ದಟ್ ಇಟ್ ಶುಡ್ ಬಿ ಇನ್ ವೈ ಅಲ್ಲೋ ಅಂತಾನೆ. ಸೊ ಹಾಗಾಗಿ ಈಗ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮತ್ತೆ 2-3 ಸತಿ ಎಕ್ಸ್ ಬರುತ್ತೆ, ಮೀನ್ಸ್ ಇದಕ್ಕಿಂತ ಜಾಸ್ತಿನೇ ಬರುತ್ತೆ, ಹೌದಲ್ವಾ? ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ. ಸೊ ಅದಕ್ಕಿಂತ ಬೆಟರ್ ಏನು ಅಂತಂದರೆ, ಫ್ರಮ್ ದಿಸ್ I can clearly observe that if I multiply cos, or if I operate cos on both sides, what will I get? Cos y is equal to cos of cos inverse x ಅಂತಂದ್ರೆ ಏನಾಗುತ್ತೆ? x ಆಗುತ್ತೆ ತಾನೆ. ಸೊ therefore x ಜಾಗದಲ್ಲಿ ನಾನು ಏನು ಬರಿಬಹುದು? -1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ 1 ಮೈನಸ್ ಕಾಸ್ y ಅಂತ ಬರಿಬೋದು x ಜಾಗದಲ್ಲಿ, ಬಟ್ ಅಲ್ಲಿ x ಸ್ಕ್ವೇರ್ ಇದೆ. ಸೊ therefore cos ಸ್ಕ್ವೇರ್ y. ವಾಟ್ ಈಸ್ 1 ಮೈನಸ್ ಕಾಸ್ ಸ್ಕ್ವೇರ್? ಸೈನ್ ಸ್ಕ್ವೇರ್. ಸಿಂಪಲ್, 1 ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ವೈ. ಸ್ಕ್ವೇರು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ -1 ಬೈ ಸೈನ್. ವಾಟ್ ಈಸ್ 1 ಬೈ ಸೈನ್? ಮೈನಸ್ ಕೊಸಿಕೆಂಟ್ ವೈ. ಅರ್ಥ ಆಯ್ತಲ್ಲ? ಇದು ಬಂದುಬಿಟ್ಟು ನಿಮಗೇನಾಗುತ್ತೆ? dy ಬೈ ಡಿ ಎಕ್ಸ್ ಆಗುತ್ತೆ. ಈಗ ನಮಗೆ ಬೇಕಿರೋದು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಆಗಿ ಇರಲಿ. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಕೊಸಿಕೆಂಟ್ ವೈ? ಮೀನ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಕೊಸಿಕೆಂಟ್ ವೈ ವಿಚ್ ಈಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಟ್ ಎಕ್ಸ್ ಇದ್ದಿದ್ರೆ ನಮಗೇನು ಗೊತ್ತಿದೆ? ಕೊಸಿಕೆಂಟ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? ಕೊಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್ ತಾನೆ, ಬಟ್ ಅಲ್ಲಿ ಎಕ್ಸ್ ಇಲ್ಲ. ಎಕ್ಸ್ ಇಲ್ಲ ಅಂದರೆ ಬೇರೆ ಏನಿದೆ? ವೈ ಇದೆ, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕು, ಹೌದಲ್ವಾ? ಸೊ ಡಿ ಬೈ ಡಿ ಎಕ್ಸ್ ಆಫ್ ಬೇರೆ ಏನಿದೆ? ವೈ. ಡಿ ವೈ ಬೈ ಡಿ ಎಕ್ಸ್ ಆಲ್ರೆಡಿ ಗೊತ್ತಿದೆ ತಾನೆ. ಸೊ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ವಾಟ್ ವಿಲ್ ಯು ಗೆಟ್? ಮೈನಸ್ ಕೊಸಿಕೆಂಟ್ ವೈ ಇಂಟು ಕಾಟ್ ವೈ ಇಂಟು ಇಲ್ಲೇನಿದೆ ಮತ್ತೆ? ಎಸ್, ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಡಿ ವೈ ಬೈ ಡಿ ಎಕ್ಸ್ ಅಂತ ಅಂದರೆ ಆಲ್ರೆಡಿ ಇನ್ನೊಂದಿದೆ, ಮೈನಸ್ ಕೊಸಿಕೆಂಟ್ ವೈ. ಕರೆಕ್ಟ್? ಇಲ್ಲಿ ಕೂಡ ಅಬ್ಸರ್ವ್ ಮಾಡಿ, ಇಲ್ಲಿ ಆಲ್ರೆಡಿ ಒಂದು ಮೈನಸ್ ಇದೆಯಾ? ಕೊಸಿಕೆಂಟ್ ವೈ ಇದು ಡೆರಿವೇಟಿವ್ ಬಂದುಬಿಟ್ಟು ಮೈನಸ್ ಆಗುತ್ತೆ, ಹಾಗಾಗಿ ಇದೇನಾಗುತ್ತೆ? ಪ್ಲಸ್ ಆಗುತ್ತೆ. ಅಂದರೆ ಈ ಮೈನಸ್ಸು ಇದ್ರದ್ದು ಡೆರಿವೇಟಿವ್ ಮಾಡಿದಾಗ -1 ಬರುತ್ತಲ್ವಾ, ಆ ಮೈನಸ್ಸು ಹೊರಗಡೆ ಇರೋ ಮೈನಸ್ಸು ಮಲ್ಟಿಪ್ಲೈ ಆಗಿ ಪ್ಲಸ್ ಆಗುತ್ತೆ. ಓಕೆ, ರೈಟ್? ಸೊ ನಾವು ವಾಟ್ ವಿಲ್ ಯು ಗೆಟ್? ವಾಟ್ ಇಸ್ ದ ಆನ್ಸರ್ ಫಾರ್ ದಿಸ್ ಒನ್? ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ಕೊಸಿಕೆಂಟ್ ಇಂಟು ಕೊಸಿಕೆಂಟ್ ಅಂತ ಅಂದರೆ ಏನಾಗುತ್ತೆ? ಕೊಸಿಕೆಂಟ್ ಸ್ಕ್ವೇರ್ ವೈ ಇಂಟು ಕಾಟ್ ವೈ. ಓಕೆ, ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು
ಗೆಟ್ ದ ರಿಕ್ವೈರ್ಡ್ ಆನ್ಸರ್ ಇನ್ ಟರ್ಮ್ಸ್ ಆಫ್ ವೈ ಅಲೋನ್. ಅರ್ಥ ಆಯ್ತಲ್ಲ? ಆ್ಯಕ್ಚುಲಿ ಇನ್ ಟರ್ಮ್ಸ್ ಆಫ್ ವೈ ಅಲೋನ್ ಕೊಡದೇ ಇದ್ದಿದ್ರೆ ನಾವೇನು ಮಾಡ್ತಿದ್ವಿ, ಇಲ್ಲಿ ನಾವು ಫಸ್ಟ್ ಸ್ಟೆಪ್ಪಲ್ಲ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಸ್ಟೆಪ್ಪು, ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅದು ಯಾವುದದು ಕೋಶಂಟ್ ರೂಲ್, ಅದನ್ನು ನಾವು ಅಪ್ಲೈ ಮಾಡಿ ಟ್ರೈ ಮಾಡ್ತಿದ್ವಿ. ಬಟ್ ಅವರು ಇನ್ ಟರ್ಮ್ಸ್ ಆಫ್ ವೈ ಅಲೋನ್ ಕೊಟ್ಟಿರೋದ್ರಿಂದ we are changing it. Okay, right. Coming to next question, let me take the new sheet. Question number 13 ಬಂದ್ಬಿಟ್ಟು ಏನಿದೆ ನೋಡಿ, question number 13. Okay, if y is equal to, ಅವರೇ ಕೊಟ್ಟಿದ್ದಾರೆ, y is equal to 3 cos of log x plus, ಆ್ಯಕ್ಚುಲಿ ಇದು ನೀವೇ ಮಾಡ್ಬೋದು, ಬಟ್ ಓಕೆ ಪಾಸ್ ಮಾಡಿ ಟ್ರೈ ಮಾಡಿ. ಇನ್ ಕೇಸ್ ಮಾಡ್ಬೋದು ಅಂದರೆ ಓಕೆ, ಇಲ್ಲ ಅಂತಂದರೆ ಏನು ಮಾಡ್ತೀರಾ, ರೆಸ್ಯೂಮ್ ಮಾಡಿ ಮತ್ತೆ ವಾಚ್ ಮಾಡಿ. ನಾವೇನು ಪ್ರೂವ್ ಮಾಡಬೇಕು ಇಲ್ಲಿ ಅಂದರೆ x² y2 ಪ್ಲಸ್ x y1. ಅವಾಗಲೇ ಹೇಳಿದ್ದೆ ನಾನು ನೋಡಿ, ಸೆಕೆಂಡ್ ಡೆರಿವೇಟಿವ್ನ y" ಅಂತಲೂ ಹೇಳ್ತಾರೆ, d²y/dx² ಅಂತಲೂ ಹೇಳ್ತಾರೆ, y2 ಹೇಳ್ತಾರೆ ಅಂತೇಳಿ, ಹೌದಲ್ವಾ? ಆ್ಯಂಡ್ d² ಕೂಡ ಹೇಳ್ತಾರೆ. ಸೊ ಇದನ್ನು ನಾವು ಪ್ರೂವ್ ಮಾಡಬೇಕು. ಈಗ ಇದನ್ನು ಪ್ರೂವ್ ಮಾಡೋಕ್ಕೆ ನನ್ನ ಹತ್ರ y ಇದೆಯಾ? y ಇದೆ, x² ಇದೆ, ಏನು ತೊಂದರೆ ಇಲ್ಲ. y1 y2 ಇಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, y1 y2ನ ಕಂಡುಹಿಡಿತೀನಿ. ಕಂಡುಹಿಡಿಯೋದು ಅಂದರೆ ಹೇಗೆ? y1 ಅಂದರೆ ಏನು, ಒಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ. y2 ಅಂದರೆ ಏನು, ಆ ಡಿಫ್ರೆನ್ಷಿಯೇಟ್ ಆಗಿರುತ್ತಲ್ಲ ಅದನ್ನು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ ಅಂತ ಅರ್ಥ. ಸೊ ಲೆಟ್ ಅಸ್ ಟ್ರೈ ಟು ಫೈಂಡ್ ಇಟ್ ಔಟ್. ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ, y1 is equal to, ಇಲ್ಲಿ ಬರೀಬೇಕು, ಡಿಫ್ರೆನ್ಷಿಯೇಟ್ ದ ಗಿವನ್ ಇಕ್ವೇಷನ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್ ಅಂತ. ಸೊ ಇಲ್ಲೇನಾಗುತ್ತೆ, 3 ಕಾನ್ಸ್ಟೆಂಟ್ ಹೊರಗಿರಲಿ. ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದುಬಿಟ್ಟು ನಮಗೆ ಗೊತ್ತಿದೆ ಮೈನಸ್ ಸೈನ್ ಎಕ್ಸ್, ಆದರೆ ಅಲ್ಲಿ ಎಕ್ಸ್ ಇದೆಯಾ? ಇಲ್ಲ. ಎಕ್ಸ್ ಬಿಟ್ಟು ಬೇರೆ ಏನಿದೆ, ಲಾಗ್ ಎಕ್ಸ್ ಇದೆ. ಸೊ ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ. ಸೊ ದಟ್ ಈಸ್ ನಥಿಂಗ್ ಬಟ್ d/dx ಆಫ್, ಬೇರೆ ಇರೋದೇನಿದೆ ಅಲ್ಲ ಅದನ್ನು ಬರ್ರಿ, ಪ್ಲಸ್ 4 ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಬಂದುಬಿಟ್ಟು ಕಾಸ್ ಎಕ್ಸ್ ಆಗುತ್ತೆ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಇದೆ. ಬೇರೆ ಏನಿದೆ ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿರಿ. ಸೊ ಲಾಗ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ನಿಮ್ಗೆ ಏನು ಸಿಗುತ್ತೆ, -3 ಸೈನ್ ಲಾಗ್ ಎಕ್ಸ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಲಾಗ್ ಎಕ್ಸ್ ಈಸ್ 1/x ಪ್ಲಸ್ 4 ಕಾಸ್ ಲಾಗ್ ಎಕ್ಸ್, ಹಾಗೆ ಬರೀರಿ. ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮತ್ತೆ ಬಂದ್ಬಿಟ್ಟು ಇಲ್ಲಿ ಏನಾಗುತ್ತೆ, 1/x. ಓಕೆ, ಎರಡರಲ್ಲೂ 1/xನ ನಾನು ಕಾಮನ್ ತೆಗಿತೀನಿ, ಅಥವಾ LCM ತೆಗೆದುಬಿಟ್ರು ಕೂಡ ನನಗೇನಾಗುತ್ತೆ, -3 sin log x plus 4 cos log x ಡಿವೈಡೆಡ್ ಬೈ x ಬರುತ್ತೆ. ಆ ಎಕ್ಸ್ನ ನಾನು LHS ಕಳಿಸಿದ್ರೆ ನಮಗೆ ಗೊತ್ತಿದೆ, ಡಿನಾಮಿನೇಟರಲ್ಲಿ ಇರುವಂತಹ ಎಕ್ಸ್ನ ಅಥವಾ ಯಾವುದೇ ವ್ಯಾಲ್ಯೂನ ಲೆಫ್ಟ್ ಸೈಡ್ = ಇನ್ನೊಂದು ಸೈಡಿಗೆ ಕಳಿಸಿದ್ರೆ ಅದೇನಾಗುತ್ತೆ, ಮಲ್ಟಿಪ್ಲಿಕೇಶನ್ಸ್. therefore what you are going to get is x into y'. now you differentiate once again because you require y2 also, right? Again differentiate the above equation with respect to x on both sides. Okay, so ಏನಾಗುತ್ತೆ, d/dx of x into y1 is equal to -3 ಕಾನ್ಸ್ಟೆಂಟ್ ಬಿಟ್ಟಾಕಿ d/dx of sin of log x plus 4 d/dx of cos of log x. ಕರೆಕ್ಟ್ ಇದೆಯಾ? ಸೊ ಈ ರೀತಿ ನಿಮಗೆ d/dx ಅಪ್ಲೈ ಮಾಡ್ತೀರಾ. ನೀವು ಅಪ್ಲೈ ಮಾಡಿದ್ಮೇಲೆ ಏನು ಮಾಡಬೇಕು, ಈಗ ಡೆರಿವೇಟಿವ್ ಕಂಡುಹಿಡಬೇಕು ತಾನೆ. ಸೊ ಇಲ್ಲಿ ಅಬ್ಸರ್ವ್ ಮಾಡಿ, x into y1 ಅಂತ ಇದೆಯಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ಪ್ರಾಡಕ್ಟ್ ರೂಲ್. ಎಸ್, therefore if you apply the product rule, what happens, ಫಸ್ಟ್ ಫಂಕ್ಷನ್ ಹಾಗೆ ಇರಲಿ, ಸೆಕೆಂಡ್ ಫಂಕ್ಷನ್ y1 ಇಂದು ನೆಕ್ಸ್ಟ್ ಡೆರಿವೇಟಿವ್ ಈಸ್ y2 ಪ್ಲಸ್ ಸೆಕೆಂಡ್ ಫಂಕ್ಷನ್ ಹಾಗೆ ಇರಲಿ, ಫಸ್ಟ್ ಫಂಕ್ಷನ್ ಎಕ್ಸ್ ಇಂದ ಡೆರಿವೇಟಿವ್ ಏನಾಗುತ್ತೆ 1, ವಿಚ್ ಇಸ್ ಈಕ್ವಲ್ ಟು -3. what is sin x derivative of sin x is cos x. ಬಟ್ ಅಲ್ಲೇನಿದೆ, ಎಕ್ಸ್ ಇಲ್ಲ, ಬೇರೆ ಇದೆ. ಬೇರೆ ಏನಿದೆ ಅದ್ರದ್ದು ಡೆರಿವೇಟಿವ್ ಕಂಡುಹಿಡಿರಿ. ನಥಿಂಗ್ ಬಟ್ ಲಾಗ್ ಎಕ್ಸ್ ಇರುತ್ತೆ. ಸೊ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x ಪ್ಲಸ್ 4 ಇಂಟು ಕಾಸ್ ಎಕ್ಸ್ ಡೆರಿವೇಟಿವ್ ಏನಾಗುತ್ತೆ, ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ ಎಕ್ಸ್, ಅದರಲ್ಲಿ ಎಕ್ಸ್ ಇಲ್ಲ, ಬೇರೆ ಇದೆ. ಬೇರೆ ಏನಿದೆ, ಲಾಗ್ ಎಕ್ಸ್, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 1/x. ಸೊ ಅಗೇನ್ ಸೇಮ್ ಪ್ರೊಸೀಜರ್, ಇಲ್ಲಿ ಡಿನಾಮಿನೇಟ್ರಲ್ಲಿ ಎಕ್ಸ್ ಕಾಮನ್ ತೆಗೆದು ಈ ಕಡೆ ಕಳಿಸಿದ್ರೆ ಏನಾಗುತ್ತೆ,
ಎಕ್ಸು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಹೌದಲ್ವಾ? is equal to minus 3 cos log x minus 4 sin log x. ಓಕೆ, ಸೊ ಎಕ್ಸ್ನ ಮಲ್ಟಿಪ್ಲೈ ಮಾಡಿ, ಎಕ್ಸ್ ಇಲ್ಲಿ ಮಲ್ಟಿಪ್ಲೈ ಆದರೆ ನಿಮಗೆ ಏನು ಸಿಗುತ್ತೆ ಅಬ್ಸರ್ವ್ ಮಾಡಿ. ಎಕ್ಸ್ ಸ್ಕ್ವಯರ್ ಇಂಟು y2 ಪ್ಲಸ್ ಎಕ್ಸ್ ಇಂಟು y1 ಈಸ್ ಎಕ್ಸ್ y1 ಇಸ್ ಈಕ್ವಲ್ ಟು ಮೈನಸ್ ಕಾಮನ್ ತೆಗೆದ್ರೆ ನಿಮ್ಮ ಹತ್ರ ಉಳಿಯೋದೇನು 3 ಕಾಸ್ ಲಾಗ್ ಎಕ್ಸ್ ಪ್ಲಸ್ 4 ಸೈನ್ ಲಾಗ್ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಯು ಕ್ಲೀನಾಗಿ ಅಬ್ಸರ್ವ್ ಮಾಡಿ ನಿಮಗೆ ಕೊಟ್ಟಿರೋ ಕ್ವಶನ್ನು. ಸೊ ದೇರ್ ಫಾರ್ ದಿಸ್ ವ್ಯಾಲ್ಯೂ ಈಸ್ ಟೋಟಲಿ ವಾಟ್, ನಥಿಂಗ್ ಬಟ್ ಯುವರ್ ವೈ. ಇಲ್ಲಿ ಮೈನಸ್ ಇದೆ, ಮೈನಸ್ ವೈ ಇದೀ ಕಡೆ ಬಂದರೆ ನಿಮಗೆ ಏನಾಗುತ್ತೆ ಪ್ಲಸ್ ವೈ ಆಗುತ್ತೆ, ಹೌದಲ್ವಾ? ಸೊ ಎಕ್ಸ್ ಸ್ಕ್ವೇರ್ y2 ಪ್ಲಸ್ ಎಕ್ಸ್ y1 ಪ್ಲಸ್ y ಈಸ್ ಈಕ್ವಲ್ ಟು 0, ಹೆನ್ಸ್ ದ ಪ್ರೂಫ್. ಈ ರೀತಿ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇಟ್ಸ್ ವೆರಿ ಈಸಿ ಕ್ವೆಶನ್ ಬೈ ದ ವೇ ಆ್ಯಂಡ್ ವೆರಿ ಕಂಪಲ್ಸರಿ ಕ್ವೆಶನ್ ಆಸ್ ವೆಲ್. ಓಕೆ, ಕಮಿಂಗ್ ಟು ಕ್ವೆಶನ್ ನಂಬರ್ 14 ವಿಚ್ ಈಸ್ ಅಗೇನ್ ವೆರಿ ಈಸಿ ಕ್ವೆಶನ್. y ಈಸ್ ಈಕ್ವಲ್ ಟು a ಇಂಟು e ಟು ದ ಪವರ್ ಆಫ್ mx ಪ್ಲಸ್ b ಇಂಟು e ಟು ದ ಪವರ್ ಆಫ್ nx. ಸೊ ಅವ್ರೇನು ಹೇಳಿದ್ದಾರೆ ಅಂತಂದರೆ ಶೋ ದಟ್ ಡಿ ಸ್ಕ್ವೇರ್ ವೈ ಬೈ ಅಂದರೆ y ಡಬಲ್ ಡ್ಯಾಶ್ ಮೈನಸ್ m ಪ್ಲಸ್ n ಇಂಟು y ಡ್ಯಾಶ್ ಪ್ಲಸ್ mn ಇಂಟು y ಇಸ್ ಈಕ್ವಲ್ ಟು 0. ಇದನ್ನು ನೀವು ಪ್ರೂವ್ ಮಾಡಬೇಕಾಗಿದೆ. ಸೊ y ನಿಮ್ಮ ಹತ್ರ ಇದೆ, mn ಕಾನ್ಸ್ಟೆಂಟು, y ಡ್ಯಾಶು y ಡಬಲ್ ಡ್ಯಾಶ್ ಇಲ್ಲ, ಹಾಗಾಗಿ ಅದನ್ನು ಕಂಡುಹಿಡಿಯೋಣ ಫಸ್ಟು. ಫ್ರಮ್ ದಿಸ್ ಒನ್ if I try to find y dash, what will I get? A is constant, ಹೊರಗಿರಲಿ, e power mx. ಫಸ್ಟ್ ಆಫ್ ಆಲ್ e power ax ಇಂದು ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಏನಿದೆ ನೆನ್ಪು ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇ ಪವರ್ ಎಮ್ ಎಕ್ಸ್ ಇಂದು ಅಲ್ಲ, ಇ ಪವರ್ ಎಕ್ಸ್ ಇಂದು ಫಾರ್ಮುಲಾ ಏನಿದೆ, ವಾಟ್ ಇಸ್ ದ ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್? ಇ ಪವರ್ ಎಕ್ಸ್ ತಾನೆ. ಇ ಪವರ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನು ಇ ಪವರ್ ಎಕ್ಸೇ ಆಗುತ್ತೆ, ಆದರೆ ಅಲ್ಲಿ ಎಕ್ಸ್ ಇಲ್ಲ, ಬೇರೆ ಇದೆ. ಬೇರೆ ಏನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ, ಅರ್ಥ ಆಯ್ತಲ್ಲ? ರೈಟ್. ನೆಕ್ಸ್ಟ್ ಬಿ ಆ್ಯಸ್ ಇಟ್ ಈಸ್ e power nx ಇದೆ. ಸೊ ವಾಟ್ ಈಸ್ ದ ಡೆರಿವೇಟಿವ್ ಆಫ್ e power x? e power x itself. Since that is not x here, we will differentiate once again n into x. ಸೊ ಅವಾಗ ನಿಮಗೆ ಏನು ಸಿಗುತ್ತೆ? y dash is equal to a into m into x into e power mx plus b into n into e power nx, b into n into x. ಓಕೆ, ಸೊ ಈ ರೀತಿ ನಿಮಗೆ ಆನ್ಸರ್ ಸಿಗುತ್ತೆ. ಬಟ್ ಇನ್ನು ಸಾಲ್ವ್ ಮಾಡಿಲ್ಲ ನಾವು, ವೈ ಡ್ಯಾಶ್ ಅಷ್ಟೇ ನಮಗೆ ಸಿಕ್ಕಿರುತ್ತಾನೆ. ಸೊ ವೈ ಡಬಲ್ ಡ್ಯಾಶ್ ಬೇಕು. ಸೊ ಡೂ ಒನ್ ಥಿಂಗ್, ಒನ್ಸ್ ಅಗೇನ್ ಡಿಫ್ರೆನ್ಷಿಯೇಟ್ ಎ ಇಂಟು ಎಮ್ ಅಂತೂ ಕಾನ್ಸ್ಟೆಂಟ್ ಬಿಟ್ಟಾಕಿ, ರಿಮೈನಿಂಗ್ ಥಿಂಗ್ಸ್ನ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ನಾವು ಹೊರಟ್ರೆ ನಮಗೇನು ಸಿಗುತ್ತೆ? ಎಸ್, ವಾಟ್ ವಿಲ್ ವಿ ಗೆಟ್? 1 ಮಿನಿಟ್, ನಾನು ಇದು ಎಕ್ಸೆಲ್ಲಿಂದ ಬರ್ತಿದ್ದೀನಿ. ಸೊ ಸಾರಿ, ಸಿ ಇಯರ್ ಎ ಇಂಟು ಇ ಪವರ್ ಎಮ್ ಎಕ್ಸ್, ಎ ಇಂಟು ಇ ಪವರ್ ಎಮ್ ಎಕ್ಸ್. ಎಮ್ ಎಕ್ಸಿಂದು ಡೆರಿವೇಟಿವ್ ಏನಾಗುತ್ತೆ? ಎಮ್ ಹೊರಗೆ ಬರೀಬೇಕು, ಎಕ್ಸಿಂದು ಡೆರಿವೇಟಿವ್ 1 ಆಗುತ್ತೆ. ಇಲ್ಲೂ ಅಷ್ಟೇ, ಬಿ ಇ ಪವರ್ ಎನ್ ಎಕ್ಸ್ ಆ್ಯಸ್ ಇಟ್ ಈಸ್. ಎನ್ ಎಕ್ಸ್ ಇದೆಯಲ್ಲ, ಎನ್ ಕಾನ್ಸ್ಟೆಂಟ್ ಹೊರಗೆ ಬರೀತೀರಾ, ಬರೀ ಎಕ್ಸಿನ ಡೆರಿವೇಟಿವ್ 1 ಆಗುತ್ತೆ. ಸೊ ಇಲ್ಲಿ ಇದು ಕೂಡ ರಿಮೂವ್ ಆಗುತ್ತೆ, ರೈಟ್? ಸೊ ಸಾರಿ ಫಾರ್ ದ ಮಿಸ್ಟೇಕ್. ಓಕೆ, ನಾವು ವೈ ಡಬಲ್ ಡ್ಯಾಶ್ ಅಂತಂದರೆ ಎ ಎಮ್ ಆ ಕಡೆನೇ ಇರಲಿ, ಇ ಪವರ್ ಎಮ್ ಎಕ್ಸ್ ಇಂಟು ಈ ಎಮ್ ಎಕ್ಸ್ ಇಂದು ಡೆರಿವೇಟಿವ್ ಎಮ್ ಪ್ಲಸ್ ಬಿ ಇಂಟು ಎನ್ ಇಂಟು ಇ ಪವರ್ ಎನ್ ಎಕ್ಸ್. ಸೊ ಇ ಪವರ್ ಎನ್ ಎಕ್ಸಲ್ಲಿ ಎನ್ ಎಕ್ಸ್ ಬೇರೆ ಇದ್ದಾನೆ. ಸೊ ಅದರದ್ದು ನಾನು ಡೆರಿವೇಟಿವ್ ಕಂಡಿಡಿದ್ರೆ ಇಲ್ಲಿಗೆ ಎನ್ ಅಷ್ಟೇ ಸಿಗುತ್ತೆ ನನಗೆ. ನಾವು ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ಎ ಇಂಟು ಎಮ್ ಸ್ಕ್ವಯರ್ ಇ ಪವರ್ ಎಮ್ ಎಕ್ಸ್ ಪ್ಲಸ್ ಬಿ ಇಂಟು ಎನ್ ಸ್ಕ್ವಯರ್ ಇ ಪವರ್ ಎಮ್ ಎಕ್ಸ್. ಅರ್ಥ ಆಯ್ತಲ್ಲ? ಸೊ ಈ ರೀತಿ ನೀವೇನು ಮಾಡ್ತೀರಾ? ಸಾಲ್ವ್ ಮಾಡ್ತೀರಾ. ಈಗ ನೀವೇನು ಮಾಡಬೇಕಾಗಿದೆ ಅಂದರೆ ಅವ್ರು ಹೇಳಿದ್ದಾರೆ ಈಕ್ವೇಷನ್ ಸ್ಯಾಟಿಸ್ಫೈ ಮಾಡ್ಸೋಕ್ಕೆ. ಲೆಟ್ ಅಸ್ ಚೆಕ್ ವೆದರ್ ಸ್ಯಾಟಿಸ್ಫೈ ಆಗುತ್ತೋ ಆಗಲ್ಲ ಅಂತೇಳಿ. ಓಕೆ, ಆ್ಯಕ್ಚುಲಿ ಶೋ ದಟ್ ಅಂತ ಕೊಟ್ಟಿದ್ದಾರೆ ಅಂದರೆ ಆಗಲೇಬೇಕು. ಸೊ ಎಲ್ ಎಚ್ ಎಸ್ ವೈ ಡಬಲ್ ಡ್ಯಾಶ್ ಮೈನಸ್ ಎಮ್ ಪ್ಲಸ್ ಎನ್ ಇಂಟು ವೈ ಡ್ಯಾಶ್ ಪ್ಲಸ್ ಎಮ್ ಎನ್ ಇಂಟು ವೈ ಈಸ್ ಈಕ್ವಲ್ ಟು 0 ಬರೆಯೋಕ್ಕೆ ಹೋಗಬೇಡಿ. ಎಲ್ ಎಚ್ ಎಸ್ ಅಷ್ಟೇ ನಾನು ಕನ್ಸಿಡರ್ ಮಾಡಿರೋದು. ಈಸ್ ಈಕ್ವಲ್ ಟು 0 ಆಗುತ್ತೆ ಅಂತ ತೋರಿಸಿದ್ರೆ ಸಾಕು. a into m square e power mx minus plus b into n square e power mx minus m plus n into y dash ಅಂತಂದರೆ ಇಲ್ಲಿದೆ, ಇಲ್ಲಿ ಸಿಕ್ಕಿದ್ದಲ್ಲ. ಸೊ y ಇಂಟು m plus n y dash ಅಂತಂದರೆ a ಇಂಟು e power mx ಇಂಟು m
plus b into n into e power nx, right? So this is your what, m plus n into y. ಎಲ್ಲೈತದು ಈಕ್ವೇಷನು, ಇಲ್ಲೈತೆ. m plus n into y ಡ್ಯಾಶ್ ಪ್ಲಸ್ mn into y. mn into y ಅಂತಂದರೆ a e power mx ಪ್ಲಸ್ b e power nx. ಕರೆಕ್ಟ್. ಸೊ ಇದನ್ನು ನೀವೇ ಸಿಂಪ್ಲಿಫೈ ಮಾಡ್ಕೋಬಹುದು. ಯು ವಿಲ್ ಗೆಟ್ ದ ಆನ್ಸರ್ ವೆರಿ ಈಸಿಲಿ, ಬಿಕಾಸ್ ಇಲ್ಲಿ ಎಮ್ ಮಲ್ಟಿಪ್ಲೈ ಆಗುತ್ತಾ, ಅವಾಗ ಎಮ್ ಸ್ಕ್ವೇರ್ ಸಿಗುತ್ತೆ. ಈ ಟರ್ಮು ಕ್ಯಾನ್ಸಲು. ನೆಕ್ಸ್ಟು ಈ ಎಮ್ ಇಲ್ಲಿಗೆ ಮಲ್ಟಿಪ್ಲೈ ಆಗುತ್ತಾ, ಬಿ ಇಂಟು ಎಮ್ ಎನ್ ಇಲ್ಲಿದೆಯಲ್ಲ, ಇದು ಕ್ಯಾನ್ಸಲ್ ಔಟ್ ಆಗುತ್ತೆ. ಕೊನೆಗೆ ಎಲ್ಲವೂ ಕೂಡ ಕ್ಯಾನ್ಸಲ್ ಔಟ್ ಆಗಿಬಿಟ್ಟು ಯು ವಿಲ್ ಗೆಟ್ 0. ಓಕೆ, ಸೊ ದಿಸ್ ಇಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ತುಂಬ ಈಸಿ ಇದೆ, ಜಸ್ಟ್ ಡೆರಿವೇಟಿವ್ ರೂಲ್ಸ್ ನೀಟಾಗಿ ಗೊತ್ತಿರಬೇಕಷ್ಟೇ, ರೈಟ್? ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. Let me turn the page. Okay, so question number 15 ಏನಿದೆ ನೋಡಿ. y is equal to 500 e to the power of 6 ಅಲ್ಲ 7x plus 600 e to the power of minus 7x. ಅವ್ರು ಹೇಳ್ತಿರೋದೇನೆಂದರೆ you have to show that y double dash is equal to 49 times of y. ಓಕೆ, ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ? ಟ್ರೈ ಟು ಸಾಲ್ವ್ ಇಟ್. ಇಟ್ ಈಸ್ ಆಲ್ಸೋ ವೆರಿ ಈಸಿ. ಜಸ್ಟ್ ಅವ್ರು ಹೇಳ್ತಿರೋದು ವೈ ಡಬಲ್ ಡ್ಯಾಶ್ ಕಂಡುಹಿಡಿಯಾಗ್ತಾನೆ. ಆ್ಯಂಡ್ ಆ ವೈ ಡಬಲ್ ಡ್ಯಾಶ್ನ ಹೇಗಾದರೂ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 49 ಇಂಟು ಅವ್ರು ಕೊಟ್ಟಿರುವಂತಹ ಫಂಕ್ಷನ್ ವೈ ಬರಬೇಕು. ಅರ್ಥ ಆಯ್ತಲ್ಲ, ರೈಟ್? ಸೊ ಹೌ ಟು ಡೂ ಇಟ್? ಫಸ್ಟ್ ಆರ್ಡರ್ ಡೆರಿವೇಟಿವ್ ಕಂಡುಹಿಡಿಯಿರಿ. y1 is equal to 500 ಹಾಗೆ ಇರಲಿ. e power 7x ಇಂದು ಏನಾಗುತ್ತೆ? e power 7x is nothing but e power x itself. 7x is here 7, right? Plus 600 into minus 7 e power minus 7x. Okay, right? So y1 is equal to, simplify it, 500 into 7 e power 7x minus 7 into 600 e power, wait, minus 7 into 600 into e power minus 7x. ಅರ್ಥ ಆಯ್ತಲ್ಲ? ಸೊ ಏನು ಸಿಕ್ತು ನಿಮಗೆ? y1 ಸಿಕ್ತು. ಈಗ y ಡಬಲ್ ಡ್ಯಾಶ್ ಬೇಕಲ್ವಾ? ಅಂದರೆ ಓಕೆ, ವೈ ಡ್ಯಾಶು ವೈ ಡಬಲ್ ಡ್ಯಾಶು 500 ಹಾಗೆ ಇರಲಿ. 7 ಇಂಟು ಇ ಪವರ್ 7 ಕಾನ್ಸ್ಟೆಂಟು. ಇ ಪವರ್ 7x ಡೆರಿವೇಟಿವ್ ಏನಾಗುತ್ತೆ? ಇ ಪವರ್ ಎಕ್ಸ್ ಇಂಟು ಇಲ್ಲಿ ಎಕ್ಸ್ ಇಲ್ಲ, ಬೇರೆದೇನಿದೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡಿ 7xನ 7 ಮಾಡ್ಕೊಳ್ಳಿ. ಓಕೆ, ಮೈನಸ್ 7 ಇಂಟು 600 ಇಂಟು ಇ ಪವರ್ ಮೈನಸ್ ಎಕ್ಸ್ ಇಂದ ಡೆರಿವೇಟಿವ್ ಏನಾಗುತ್ತೆ? ಇ ಪವರ್ ಮೈನಸ್ ಎಕ್ಸೇ ಆಗುತ್ತೆ. ಆದರೆ ಮೈನಸ್ 7x ಇಂದು ಡೆರಿವೇಟಿವ್ ಬಂದುಬಿಟ್ಟು ಮೈನಸ್ 7 ಆಗುತ್ತೆ. ದೇರ್ ಫಾರ್ ವಾಟ್ ವಿಲ್ ಯು ಗೆಟ್? ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 500 ಇಂಟು 49 ಇಂಟು ಇ ಪವರ್ 7x ಮೈನಸ್ 6 7 42,000, ಸಾರಿ 7 6 4200. ದಟ್ಸ್ ಇಟ್. ಇ ಪವರ್ ಮೈನಸ್, ಓಕೆ, ಅದು ಬರೆಯೋದು ನೆಸೆಸಿಟಿ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಬರಿಬೇಕಾದ್ರೆ ಏನು ಗೊತ್ತಾ, ಕ್ವಶನಲ್ಲಿ ಅವರು 49 ಇಂಟು ವೈ ಕೊಟ್ಟಿದ್ದಾರೆ. ಹಂಗಂದರೆ 49 ಬರ್ತಾ ಇದೆ ಅಂದರೆ ಉಳಿಸ್ಕೊಂಬಿಡೋಣ. ಇಲ್ಲಿ ನೋಡಿ, 7 7 49, ಸೊ 49 ಆಗಿ ಉಳಿಸ್ಕೊಳ್ಳೋಣ. 600 ಇಂಟು ಇ ಪವರ್ ಮೈನಸ್ 7x. ನಾವು 49 ಇಂಟು 600 ಆಯಿತಾ? ಇಲ್ಲಿ ಇನ್ನು ಮೈನಸ್ಸು, ಈ ಮೈನಸ್ಸು ಮಲ್ಟಿಪ್ಲೈ ಆಗಿ ಇಲ್ಲಿ ಪ್ಲಸ್ ಆಗುತ್ತೆ. ನಾವು ಯು ಅಬ್ಸರ್ವ್ ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು 49 ಕಾಮನ್ ತಗೊಳ್ಳಿ, ನಿಮಗೇನು ಸಿಗುತ್ತೆ ನೋಡಿ? 500 ಇಂಟು ಇ ಪವರ್ 7x ಪ್ಲಸ್ 600 ಇಂಟು ಇ ಪವರ್ ಮೈನಸ್ 7x. ಓಕೆ, ರೈಟ್? ಸೊ ದಿಸ್ ಈಸ್ ಯೋರ್ ರಿಕ್ವೈರ್ಡ್ ಆನ್ಸರ್. ಇಟ್ ಈಸ್ ಆಲ್ಸೋ ವೆರಿ ಈಸಿ ಅಗೇನ್, ಬಟ್ ಥಿಂಗ್ ಈಸ್ ಪ್ರಾಕ್ಟೀಸ್ ಯಾರು ಜಾಸ್ತಿ ಮಾಡಿರ್ತೀರೋ, ರೈಟ್ ಡೈರೆಕ್ಷನ್, ರೈಟ್ ಟೈಮ್, ರೈಟ್ ವೇ ಅಲ್ಲಿ ಅವ್ರಿಗೆ ಮಾತ್ರ ಏನೋ ಮಾರ್ಕ್ಸ್ ಸಿಗುತ್ತೆ, ನೀಟಾಗಿ ಅರ್ಥನೂ ಆಗುತ್ತೆ. ಎಕ್ಸಾಮ್ ಹಿಂದಿನ ದಿನ ಅಂತ ಕೂತ್ಕೊಂಡ್ರೆ ಯು ವಿಲ್ ನಾಟ್ ಫೈಂಡ್ ಸ್ಟೇಬಲ್ನೆಸ್ ಇನ್ ಯುವರ್ ಮೈಂಡ್, ರೈಟ್? ಓಕೆ, ಸೊ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶನ್. ಕಮಿಂಗ್ ಟು ಕ್ವೆಶನ್ ನಂಬರ್ 16. ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ. e power y into x plus 1 is equal to 1. We have to prove that
ವೈ ಡಬಲ್ ಡ್ಯಾಶ್ ಇಸ್ ಈಕ್ವಲ್ ಟು ವೈ ಡ್ಯಾಶ್ ಹೋಲ್ ಸ್ಕ್ವೇರ್. ಅಂದರೆ ವೈ ಡಬಲ್ ಡ್ಯಾಶ್ ನಿಮಗೆ ವೈ ಡ್ಯಾಶ್ ಏನು ಸಿಕ್ಕಿದೆ ಅದನ್ನು ಹೋಲ್ ಸ್ಕ್ವೇರ್ ಮಾಡಿದ್ರೆ ಅದೇ ಸಿಗಬೇಕು, ಎರಡು ಈಕ್ವಲ್. ದಟ್ಸ್ ಇಟ್. ಸೊ ವಾಟ್ಸ್ ದ ಪ್ರೊಸೀಜರ್? ಫಸ್ಟ್ ಡಿಫ್ರೆನ್ಷಿಯೇಟ್ ಆನ್ ಬೋತ್ ಸೈಡ್ಸ್. ಇಲ್ಲೇನಾಗುತ್ತೆ, ಇ ಪವರ್ ಎಕ್ಸ್ e power y is equal to d by dx of 1, right? So product rule apply ಮಾಡ್ಬೋದಾ? Right, first function as it is, next function differentiate ಮಾಡಿ, x differentiation plus constant differentiation 0 plus x plus 1 as it is, e power y differentiation is e power y itself into, ಅಂದರೆ e power x differentiation e power x, ಆದರೆ ಅಲ್ಲಿ x ಇಲ್ಲ, ಅದನ್ನು ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ರೆ dy by dx which is equal to 0, right? So you're going to get this one. Now 1 plus 0 1 into e power y x plus 1 into e power y. ಸೊ ಏನು ಸಿಗೋದು ನಿಮಗೆ ನೋಡಿ, e power y plus x plus 1 into y ಡ್ಯಾಶ್. ಇಲ್ಲಿ e power y ಬೇಕಿದ್ರೆ ಕಾಮನ್ ತೆಗೀರಿ, ಬೆಸ್ಟ್. e power y ಕಾಮನ್ ತೆಗೆದ್ರೆ 1 plus x plus ಇಲ್ಲೂ y1 ಅಂತ ಬರೋದಿಲ್ಲ ಅಲ್ಲ. ಓಕೆ, ಒಂದು ಕೆಲಸ ಮಾಡೋಣ, ಇನ್ನು ಈ ಕಡೆ ಕಳಿಸ್ರಿ. ಏನು ಸಿಗೋದು ನಿಮಗೆ ನೋಡಿ, ಎಕ್ಸ್ ಪ್ಲಸ್ 1 ಇಂಟು e power y into y dash is equal to minus e power y, right? So y dash is equal to minus 1 by x plus 1. ಯಾಕೆ ಇದು ಕ್ಯಾನ್ಸಲ್ ಔಟ್ ಆಗುತ್ತಾ, -1 ಉಳಿಯುತ್ತೆ. ಇದು ಇಂಟು ಇರೋದು ಈ ಕಡೆ ಬಂತು ಅಂದರೆ ಡಿನಾಮಿನೇಟರಿಗೆ ಹೋದಾಗ ಏನಾಗುತ್ತೆ, ಏನಿಲ್ಲ, ಡಿ ವೈ ಬೈ ಡಿ ಎಕ್ಸ್ನ ವೈ ಡ್ಯಾಶ್ ಅಂತ ಬರ್ಕೊಂಡಿದ್ದೀನಿ. ಸೊ ಆ ರೀತಿ ನೀವು ಅರ್ಥ ಮಾಡ್ಕೋಬೇಕು. ಅಲ್ಲಿಗೆ ವೈ ಡ್ಯಾಶ್ ಸಿಗ್ತಾ, ರೈಟ್? ನಾವು ವೈ ಡಬಲ್ ಡ್ಯಾಶ್ ಬೇಕಾ? ವೈ ಡಬಲ್ ಡ್ಯಾಶ್ ಅಂದರೆ ಮೈನಸ್ ಸೈಡ್ಗೆ ಇಟ್ರಿ. 1 by x ಇಂದ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ, -1 by x ಸ್ಕ್ವೇರ್. ಎಸ್ ಆರ್ ನೋ? -1 by x ಸ್ಕ್ವೇರ್ which is equal to minus into minus plus 1 by x plus 1 whole square, right? This is y double dash, and ಇದರಿಂದ y dash whole square ಅಂತ ಅಂದರೆ ಏನು ಸಿಗುತ್ತೆ, minus square is plus x plus 1 whole square. So you make it 1, you make it 2. From 1 and 2 it is clear that ಏನು ಮಾಡ್ತೀರಾ, ಕಂಪೇರ್ ಮಾಡಿದಾಗ we can say it is clearly visible that y double dash and y dash whole square are equal. Simple, right? So this is how you are going to solve. Coming to the last question, question number 17, which is again very important question, right? So let me get another sheet. Question number 17 and ತುಂಬ ಇಂಪಾರ್ಟೆಂಟ್ ಇದು ಕೂಡ. y is equal to tan inverse x whole square. You have to prove that, ಏನು ಪ್ರೂವ್ ಮಾಡಬೇಕು, x square plus 1 into y2, x square plus 1 whole square into y2 plus 2x into x square plus 1 into y1 is equal to 2 ಅಂತ ಪ್ರೂವ್ ಮಾಡಬೇಕು. ಹೇಗೆ ಪ್ರೂವ್ ಮಾಡ್ತೀರಾ? ಸಿಂಪಲ್. ಲೆಟ್ ಅಸ್ ಸ್ಟಾರ್ಟ್ ಡಿಫ್ರೆನ್ಶಿಯೇಟಿಂಗ್. y ಡ್ಯಾಶ್ ಇಸ್ ಈಕ್ವಲ್ ಟು, ಡಿಫ್ರೆನ್ಶಿಯೇಟ್ ಮಾಡಿದಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್, ಸಮಥಿಂಗ್ ಸ್ಕ್ವೇರ್ ಅಂತ ಅಂದರೆ ಏನು, 2x, ಹೌದಲ್ವಾ? ಬಟ್ ಅದು ಎಕ್ಸ್ ಇಲ್ಲ, ಎಕ್ಸ್ ಬಿಟ್ಟು ಬೇರೆದಿದೆ. ಎಕ್ಸ್ ಬಿಟ್ಟು ಬೇರೆದಂತ ಅಂದರೆ ಏನಿದೆ, ಟ್ಯಾನ್ ಇನ್ವರ್ಸ್. ಸೊ ಟ್ಯಾನ್ ಇನ್ವರ್ಸ್ ಇಂದು ಏನಂತಾರೆ ಅದನ್ನು, ಡೆರಿವೇಟಿವ್ ಏನಾಗುತ್ತೆ, 2 ಇಂಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಇಂಟು 1 by 1 plus x square, right? 1 by 1 plus x square. Once you send this one to left side, what happens, 1 plus x square into y dash is equal to 2 into tan inverse x. ಕರೆಕ್ಟ್. ನಾವು ಯು ವಾಂಟ್ y2 ಆಲ್ಸೋ, ಅಂದರೆ ಡಿಫ್ರೆನ್ಷಿಯೇಟ್ ಮಾಡಲೇಬೇಕಾಗುತ್ತೆ, ಹೌದಲ್ವಾ? ಆ್ಯಂಡ್ ಕ್ವಶನಲ್ಲಿ y1 ಕೊಟ್ಟಿರೋದ್ರಿಂದ ನಾವೇನು ಮಾಡೋಣ, y ಡ್ಯಾಶ್ ತೊಗೊಳೋ ಬದಲು y1 ತೊಗೊಳೋಣ. ಓಕೆ, ಜಸ್ಟ್ ಬಿಕಾಸ್ ಆಫ್ ಕ್ವಶನ್ ರಿಕ್ವೈರ್ಮೆಂಟ್ ನಾನು y1 ಬರಿತಿದ್ದೀನಿ. ಇಲ್ಲ ಅಂತ ಅಂದರೆ y ಡ್ಯಾಶ್ ಬರೆದ್ರೂ ಕೂಡ ಕರೆಕ್ಟೇ ಅದು, ರೈಟ್? ಓಕೆ, ನೆಕ್ಸ್ಟ್ ಅಪ್ಲೈ dy dx means differentiate once again. What will you get, 1 plus x square into y1 is equal to 2 into dy dx of tan inverse x. So now differentiate this one, what will you get, 1 plus x square ಹಾಗೆ ಇರಲಿ, y1 differentiation is y2
ಪ್ಲಸ್ y1 ಹಾಗೆ ಇರಲಿ. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ 1 ಡಿಫ್ರೆನ್ಸಿಯೇಷನ್ ಈಸ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಈಸ್ 2x. 2 as it is, tan inverse differentiation 1 by 1 plus x square. Send this side, what happens? 1 plus x square whole square into y2 plus 2x into 1 plus x square into y1 is equal to 2. ಈ ಡಿನಾಮಿನೇಟರ್ ಈ ಕಡೆ ಬಂದರೆ ಏನಾಯಿತು, ಮಲ್ಟಿಪ್ಲೈ ಆಯಿತು. ಸೊ ಅಲ್ಲಿಗೆ ನಿಮಗೆ ಏನೋ ರಿಕ್ವೈರ್ಡ್ ಆನ್ಸರ್ ಸಿಕ್ತು. ಸೊ ದಿಸ್ ಈಸ್ ಯುವರ್ ರಿಕ್ವೈರ್ಡ್ ಆನ್ಸರ್ ಅಂಡ್ ದಿಸ್ ಯು ಗೋಯಿಂಗ್ ಟು ಸಾಲ್ವ್. ನೆನಪಿರಲಿ, ಇದು ಕ್ವೆಶನ್ ನಂಬರ್ 11ಇಂದ ಇದಾವಲ್ಲ, ಈ ಕ್ವೆಶನ್ಸು ತುಂಬ ಇಂಪಾರ್ಟೆಂಟ್. ಎಕ್ಸಾಂಪಲಲ್ಲಿ ಒಂದೆರಡು ಇದ್ದಾವೆ. ದೋಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಕೈಂಡ್ಲಿ ಸಾಲ್ವ್ ದೋಸ್ ಥಿಂಗ್ಸ್. ಓಕೆ, ಸೊ ದಿಸ್ ಕಂಪ್ಲೀಟ್ಸ್ ಯುವರ್ ಚಾಪ್ಟರ್. ಐ ಗೆಸ್ ಒಂದು ನಿಮಿಷ ನೋಡೇ ಬಿಡೋಣ. ಇದಾದಮೇಲೆ ಮೀನ್ ವ್ಯಾಲ್ಯೂ ಥಿಯರಮ್ ಇದೆಯಾ, ಅದು ನಿಮಗೆ ಸಿಲೆಬಸ್ಸಲ್ಲಿ ಡಿಲೀಟ್ ಆಗಿದೆ. ಬಟ್ ಹೈಯರ್ ಸ್ಟಡೀಸಿಗೆ ಬೇಕಿರೋದ್ರಿಂದ ನಾನು ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಮಾಡಲ್ಲ. ಓಕೆ, ಬಟ್ ಐಲ್ ಎಕ್ಸ್ಪ್ಲೇನ್ ಫಾರ್ ಶ್ಯೂರ್. Right, so this was all about continuity and differentiability. Next ಬಂದ್ಬಿಟ್ಟು ನೆಕ್ಸ್ಟ್ ಚಾಪ್ಟರ್ನ ಡೀಲ್ ಮಾಡೋಣ. ಆ್ಯಂಡ್ ವೆನೆವರ್ ಐ ಆಮ್ ಫ್ರೀ ಐ ವಿಲ್ ಸ್ಟಾರ್ಟ್ ದ ನೆಕ್ಸ್ಟ್ ಚಾಪ್ಟರ್. ಓಕೆ, ಡೋಂಟ್ ವರಿ ಅಬೌಟ್ ಇಟ್. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಿದೆ, ಸೊ ದಟ್ಸ್ ಆಲ್. ರಿಮೈನಿಂಗ್ ನಿಮಗೆ ಏನಾರು ಬೇಕು, ಏನಾರು ಇದ್ದರೆ ಪ್ಲೀಸ್ ನಿಮ್ಮ ಒಪಿನಿಯನ್ಸ್ಗಳನ್ನು ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮ್ಮ ಒಪಿನಿಯನ್ಸಿಂದನೇ ಏನಂತ ಅಂದರೆ ನನಗೆ ಮೋಟಿವೇಶನ್ ಸಿಗೋದು, ಪ್ಲಸ್ ವಿಡಿಯೋ ಕೂಡ ಮುಂದೆ ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಆಗುತ್ತದು. ಓಕೆ, so you can help me and other students just by liking the video and commenting down in the comment section. Okay, right, in another idra please let me know in the comment section. And one more thing, as I always tell you, I am not God, I am human being. So there is a chance that there might be some mistakes. Okay, plus minus ಎಲ್ಲಾದರೂ ಒಂಚೂರು ಹೆಚ್ಚು ಕಮ್ಮಿ ಆಗಿದ್ದರೆ ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ ಬೇರೆ ಸ್ಟೂಡೆಂಟ್ಸಿಗೂ ಹೆಲ್ಪ್ ಆಗುತ್ತದು. ಓಕೆನಾ? ರೈಟ್, ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು.